students, I am Usha Rani, biology lecturer, Vishwamanava Composite PU College. As we know that in previous class in an ecosystem, we learned about the concept that is an introductory concept, the types of ecosystem. So ಅದರಲ್ಲಿ ಟೆರೆಸ್ಟ್ರಿಯಲ್ ಅಂದ್ರೆ ಏನು, ಅಕ್ವಾಟಿಕ್ ಎಕೋಸಿಸ್ಟಮ್, ಮತ್ತೆ ಅದರಲ್ಲಿರುವಂತಹ ಸಬ್ ಟೈಪ್ಸ್ ಗಳನ್ನ ನೋಡಿದೀವಿ. ಅಂಡ್ ಈವನ್ ನೆಕ್ಸ್ಟ್ ಒನ್ there is an components of ecosystem which involves biotic and abiotic components. Biotic components ಅಲ್ಲಿ producers, consumers, decomposers. Abiotic components ಅಲ್ಲಿ light, water, soil, temperature, etc. ಸೊ ಇದಾದ್ಮೇಲೆ ನೆಕ್ಸ್ಟ್ ಒಂದು ಪಾಂಡ್ ಎಕೋಸಿಸ್ಟಮ್ ನಾವು ಡಿಸ್ಕ್ರಿಪ್ಷನ್ ಕೊಟ್ಟಿದ್ವಿ. ಅದರಲ್ಲಿ ಇಂಟ್ರಾಕ್ಷನ್ ಯಾವ ತರ ನಡೆಯುತ್ತೆ, ಫಂಡಮೆಂಟಲ್ ಆಸ್ಪೆಕ್ಟ್ಸ್ ಯಾವ ತರ ನಡೆಯುತ್ತೆ ಅನ್ನೋದನ್ನ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ನೆಕ್ಸ್ಟ್ ಅದಾದ್ಮೇಲೆ ದ ಫಂಕ್ಷನಲ್ ಆಸ್ಪೆಕ್ಟ್ಸ್, ಸ್ಟ್ರಕ್ಚರ್ ಆಫ್ ಎಕೋಸಿಸ್ಟಮ್ ಹೇಳಿದೀವಿ. ದ ಫಂಕ್ಷನಲ್ ಆಸ್ಪೆಕ್ಟ್ಸ್ ಆಫ್ ಎಕೋಸಿಸ್ಟಮ್. ಸೊ ಫಂಕ್ಷನಲ್ ಆಸ್ಪೆಕ್ಟ್ಸ್ ಆಫ್ ಎಕೋಸಿಸ್ಟಮ್ ಅಲ್ಲಿ ಏನೇನು ಬರುತ್ತೆ? ಪ್ರೊಡಕ್ಟಿವಿಟಿ, ಡಿಕಂಪೋಸಿಷನ್, ಎನರ್ಜಿ ಫ್ಲೋ, ನ್ಯೂಟ್ರಿಯೆಂಟ್ ಸೈಕ್ಲಿಂಗ್. ಸೊ ಅದನ್ನೇ ನಾವಿಲ್ಲಿ ಡಿಸ್ಕಸ್ ಮಾಡಿದ್ವಿ. ಯಾವ್ಯಾವ ಕಾನ್ಸೆಪ್ಟು, ಪ್ರೊಡಕ್ಟಿವಿಟಿ ಅಂದ್ರೆ ಏನು, ಮತ್ತೆ ಡಿಕಂಪೋಸಿಷನ್ ಅಂದ್ರೆ ಏನು ಅಂತ ನಾವು ಡಿಸ್ಕಷನ್ ಮಾಡಿದ್ವಿ, ಹೌದಾ? ಸೊ ಪ್ರೊಡಕ್ಟಿವಿಟಿ, ದ ರೇಟ್ ಆಫ್ ಬಯೋಮಾಸ್ ದಟ್ ಹ್ಯಾಸ್ ಬಿನ್ ಪ್ರೊಡ್ಯೂಸ್ಡ್ ಬೈ ದ ಪ್ರೊಡ್ಯೂಸರ್ಸ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಇಸ್ ಕಾಲ್ಡ್ ಆಸ್ ಅ ಪ್ರೊಡಕ್ಟಿವಿಟಿ ಅಂತ ಕರೆದ್ರಿ. ಸೊ ಪ್ರೊಡಕ್ಟಿವಿಟಿಲಿ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂಡ್ ಸೆಕೆಂಡರಿ ಪ್ರೊಡಕ್ಟಿವಿಟಿ. ದ ಪ್ರೊಡಕ್ಟಿವಿಟಿ ದಟ್ ಹ್ಯಾಸ್ ಬಿನ್ ಪ್ರೊಡ್ಯೂಸ್ಡ್ ಬೈ ದ ಪ್ರೊಡ್ಯೂಸರ್ಸ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಇಸ್ ಕಾಲ್ಡ್ ಪ್ರೈಮರಿ ಪ್ರೊಡಕ್ಟಿವಿಟಿ. ಸೊ ಅದನ್ನ ನಾವು ಗ್ರಾಮ್ ಅಥವಾ ಕಿಲೋ ಕ್ಯಾಲೋರೀಸ್ ಅಲ್ಲಿ ಡಿನೋಟ್ ಮಾಡ್ತೀವಿ. ಗ್ರಾಮ್ ಪರ್ ಮೀಟರ್ ಸ್ಕ್ವೇರ್ ಪರ್ ಇಯರ್, ಕಿಲೋ ಕ್ಯಾಲೋರೀಸ್ ಪರ್ ಮೀಟರ್ ಸ್ಕ್ವೇರ್ ಪರ್ ಇಯರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಅದಾದ್ಮೇಲೆ ಟೈಪ್ಸ್ ಆಫ್ ಪ್ರೈಮರಿ ಪ್ರೊಡಕ್ಟಿವಿಟಿ. ಸೊ ಡಿಫ್ರೆಂಟ್ ಯಾವ ಫಾರ್ಮ್ಸ್ ಇದಾವೆ, GPP ಮತ್ತೆ NPP. ಗ್ರಾಸ್ ಡಿಮ್ಯಾಂಡ್, ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ, ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ. ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂದ್ರೆ ದ ಟೋಟಲ್ ಬಯೋಮಾಸ್ ದಟ್ ಹ್ಯಾಸ್ ಬಿನ್ ಪ್ರೊಡ್ಯೂಸ್ಡ್ ಬೈ ದ ಪ್ರೊಡ್ಯೂಸರ್ಸ್. So the left energy, the energy that has been left even after the utilization of energy during respiration. So GPP minus R equals to NPP ಅಂತ ಬರೆದಿದ್ದೇವೆ. Primary productivity depends on the factors like chlorophyll, sunlight, photosynthesis, specific area distribution, environmental factors. ಇವೆಲ್ಲ ಕೂಡ ಇನ್ಫ್ಲೂಯೆನ್ಸ್ ಮಾಡುತ್ತೆ. So next ಅದಾದ್ಮೇಲೆ secondary productivity, the rate of new organic matter that has been produced by the consumers is called as secondary productivity. So secondary productivity ಆದ್ಮೇಲೆ ಅದರ ನೆಕ್ಸ್ಟ್ ನಾವು ಡಿಕಂಪೋಸಿಷನ್ ಹೇಳಿದ್ವಿ. ಡಿಕಂಪೋಸಿಷನ್ ಅಂದ್ರೆ the process of conversion of an complex organic substance into simple inorganic substance or materials by the decomposers ಅಂತ ಕರೆದ್ವಿ. So decomposers are the bacteria and fungi. ಇದರಲ್ಲಿ ಫಸ್ಟ್ ಒಂದು ನಾವು ಡೆಟ್ರಿಟಸ್ ಅಂತ ಹೇಳ್ತೀವಿ. ದ ಡೆಡ್ ರಿಮೇನ್ಸ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಆರ್ ಕಾಲ್ಡ್ ಆಸ್ ಡೆಟ್ರಿಟಸ್. ಸೊ ದ ಡೆಟ್ರಿಟಸ್ ಮೇಲೆ ಡಿಪೆಂಡ್ ಆಗುವಂತಹ ಅನಿಮಲ್ಸ್ ನಾವು ಡೆಟ್ರಿವೋರ್ಸ್ ಅಂತ ಕರೆದಿದ್ದೀವಿ. ಎಕ್ಸಾಂಪಲ್ ಅರ್ಥವೋಮ್. ನೆಕ್ಸ್ಟ್ ಅದಾದ್ಮೇಲೆ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಡಿಕಂಪೋಸಿಷನ್ ಲೈಕ್ ಫ್ರಾಗ್ಮೆಂಟೇಷನ್, ಲೀಚಿಂಗ್, ಕೆಟಬೋಲಿಸಮ್, ಹ್ಯೂಮಿಫಿಕೇಶನ್, ಮಿನರಲೈಸೇಷನ್ ಹೇಳಿದ್ದೀವಿ. ಸೊ ನೆಕ್ಸ್ಟ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಡಿಕಂಪೋಸಿಷನ್ ವಿಚ್ ಇನ್ವಾಲ್ವ್ಸ್ chemical composition of detritus and the climatic factors. So ಇಷ್ಟು ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಓದಿದ್ದೀವಿ. ಎಕೋಸಿಸ್ಟಮ್ ಅಲ್ಲಿ ಇರುವಂತಹ ಫಂಕ್ಷನಲ್ ಆಸ್ಪೆಕ್ಟ್ಸ್ ಅಲ್ಲಿ ಎರಡು ಆಸ್ಪೆಕ್ಟ್ಸ್ ಓದಿದೆ. ಪ್ರೊಡಕ್ಟಿವಿಟಿ ಅಂದ್ರೆ ಏನು, ಡಿಕಂಪೋಸಿಷನ್ ಅಂದ್ರೆ ಏನು. ಸೊ ಥರ್ಡ್ ಮಂತ್ ಇವತ್ತು ಓದೋಣ. ದಟ್ ಈಸ್ ಆನ್ ಎನರ್ಜಿ ಫ್ಲೋ. ಸೊ ಇಲ್ಲಿ ನೇಮೇ ಬರ್ತದೆ ಎನರ್ಜಿ ಫ್ಲೋ, ದ ಫ್ಲೋ ಆಫ್ ಎನರ್ಜಿ. ಸೊ ಫ್ರಮ್ ಒನ್ ಟ್ರಾಪಿಕ್ ಲೆವೆಲ್ ಟು ಅನದರ್ ಟ್ರಾಪಿಕ್ ಲೆವೆಲ್. ಸೊ ಒಂದು ಟ್ರಾಪಿಕ್ ಲೆವೆಲ್ ಇಂದ ಇನ್ನೊಂದು ಟ್ರಾಪಿಕ್ ಲೆವೆಲ್ಗೆ ಎನರ್ಜಿ ಫ್ಲೋ ಆಗೋದನ್ನ ಇಲ್ಲಿ ನಾವು ಎನರ್ಜಿ ಫ್ಲೋ ಅಂತಾನೆ ಕರಿತಿದ್ದೀವಿ, ಟ್ರಾಪಿಕ್ ಲೆವೆಲ್. ಸೊ ಟ್ರಾಪಿಕ್ ಲೆವೆಲ್ ಅಂದ್ರೆ ನ್ಯೂಟ್ರಿಷನಲ್ ಲೆವೆಲ್ ಆಫ್ ಇಂಡಿವಿಜುವಲ್ ಅಂತ ಕರಿತೀವಿ. ದಟ್ ಇಸ್ ದ ನ್ಯೂಟ್ರಿಷನಲ್ ಲೆವೆಲ್ ಆಫ್ ಇಂಡಿವಿಜುವಲ್. ಸೊ ಅದು ತಿನ್ನುವಂತಹ ಫುಡ್ ಕನ್ಸಂಪ್ಷನ್ ಬೇಸಿಸ್ ಮೇಲೆ ಅವು ಪ್ರೊಡ್ಯೂಸರ್ಸ್, ಹರ್ಬಿವೋರ್ಸ್, ಕಾರ್ನಿವೋರ್ಸ್, ಸ್ಟಾಕ್ ಕಾರ್ನಿವೋರ್ಸ್ ಅಂತ ನಾವು ಡಿವೈಡ್ ಏನ್ ಮಾಡ್ತೀವಿ. ಸೊ ಅದನ್ನ ನಾವು ಟ್ರಾಪಿಕ್ ಲೆವೆಲ್ಸ್ ಅಂತ ಕರಿತೀವಿ. ದ ನ್ಯೂಟ್ರಿಷನಲ್ ಲೆವೆಲ್ ಆಫ್ ಅನ್ ಇಂಡಿವಿಜುವಲ್ ಇಸ್ ಕಾಲ್ಡ್ ಆಸ್ ಟ್ರಾಪಿಕ್ ಲೆವೆಲ್. ಸೊ ದ ಫ್ಲೋ ಆಫ್ ಎನರ್ಜಿ ಫ್ರಮ್ ಒನ್ ಟ್ರಾಪಿಕ್ ಲೆವೆಲ್ ಟು ಅನದರ್ ಟ್ರಾಪಿಕ್ ಲೆವೆಲ್. ಸೊ ಸನ್ ಇಸ್ ದ ಅಲ್ಟಿಮೇಟ್ ಸೋರ್ಸ್ ಆಫ್ ಎನರ್ಜಿ. ಸೊ ಟು ಸಪ್ಲೈ ಎನರ್ಜಿ ಫಾರ್ ಆಲ್ ದ ಎಕೋಸಿಸ್ಟಮ್ ಆನ್ ದ ಅರ್ತ್. ಸೊ ಅರ್ತ್ ಅಲ್ಲಿರೋ ಎಲ್ಲಾ ಎಕೋಸಿಸ್ಟಮ್ಗೂ ಎನರ್ಜಿ ಎಲ್ಲಿಂದ ಸಪ್ಲೈ ಆಗುತ್ತೆ? ಸನ್. ಸೊ ಸನ್ ಇಸ್ ದ ಅಲ್ಟಿಮೇಟ್ ಸೋರ್ಸ್ ಆಫ್ ಎನರ್ಜಿ to supply the abundant quantity of energy to an ecosystem that on earth ಅಂತ ಕರೀಬಹುದು. So here among total incident radiation from the sun over the surface of earth, total sun radiations ಏನು earth surface ಮೇಲೆ incident radiation ಅಂತ ಕರೀತೀವಿ. Incident radiation
So among total incident radiation, only a 50% of incident radiation, it is called PAR. So what is meant by PAR? Photosynthetically active radiation. So in total incident radiation, only a 50% of radiation, which is called as PAR, photosynthetically active radiation. Among 50%, the plants utilize only 2 to 10%. Plant use ಮಾಡ್ಕೊಳ್ಳೋದು ಎಷ್ಟುನ 2 to 10% ಮಾತ್ರ ಯುಟಿಲೈಸ್ ಮಾಡ್ಕೊಳುತ್ತೆ. By the utilization of 2 to 10% of photosynthetically active radiation ಒಳಗಡೆ 50% of total incident radiation, 100% of incident radiation, 50% of the radiation, it is photosynthetically active. Among that, only the plant utilizes 2 to 10% of it, so that a small amount of energy is helpful for sustaining the whole biosphere. Whole biosphere ಅಲ್ಲಿ ಲಿವಿಂಗ್ ಆರ್ಗಾನಿಸಮ್ಸ್ ಏನು ಸರ್ವೈವ್ ಆಗ್ತಿದೆ ಅವರೆಲ್ಲರಿಗೂ ಎನರ್ಜಿ ಸಸ್ಟೈನ್ ಮಾಡೋಕ್ಕೆ ನಮಗೆ ಬರೀ 2 to 10% ಆಫ್ ಎನರ್ಜಿನೇ ಸಪ್ಲೈ ಆಗ್ತಿದೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ ದ ಇಂಟ್ರಡಕ್ಟರಿ ಕಾನ್ಸೆಪ್ಟ್ ಆಫ್ ಆನ್ ಎನರ್ಜಿ ಫ್ಲೋ. So in energy flow in an ecosystem, it follows the second law of thermodynamics. Second law of thermodynamics. So what does this law states? So second law of thermodynamics ಏನು ಹೇಳುತ್ತೆ? ಕಂಟಿನ್ಯೂಸ್ ಆಗಿ ನಾವು ಎನರ್ಜಿ ಸಪ್ಲೈ ಮಾಡೋದು ಅಂದ್ರೆ ಒಂದು ಎಕೋಸಿಸ್ಟಮ್ ಸಸ್ಟೈನ್ ಆಗಬೇಕು ಅಂದ್ರೆ there is a need of continuous supply of energy. So to sustain the living organisms in an ecosystem, there is a need of continuous energy supply. So that is, ಇಲ್ಲಂದ್ರೆ ನಾವು ಬಯಾಲಜಿ ಟರ್ಮ್ ಒಳಗಡೆ ಹೇಳಿದ್ರೆ ಒಂದು ಆರ್ಗಾನಿಸಮ್ ಸರ್ವೈವಲ್ ರೇಟ್ ನ ಕಂಟಿನ್ಯೂ ಮಾಡಬೇಕು, ಸೊ ವಾಸ್ಟ್ ಆಗಿ ಎಕ್ಸ್ಟೆಂಡ್ ಆಗಬೇಕು, ಎಕೋಸಿಸ್ಟಮ್ ಅಲ್ಲಿ ಇರಬೇಕು ಅನ್ನೋದಕ್ಕೆ ಅದಕ್ಕೆ ಎನರ್ಜಿ ಸಪ್ಲೈ ಆಗಬೇಕು ಕಂಟಿನ್ಯೂಸ್ ಆಗಿ. ಸೊ ಅದನ್ನೇ ಇಲ್ಲಿ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಫಾಲೋ ಮಾಡುತ್ತೆ ಅಂತ ಹೇಳ್ಕೊಬೇಕು, ಗೊತ್ತಾಗುತ್ತೆ. ಸೊ ಇದು ನಮಗೆ ಕಾಂಪಿಟೇಟಿವ್ ಕೇಳ್ಬೋದು. ಎಕೋಸಿಸ್ಟಮ್ ಸಸ್ಟೈನಲ್ ಪ್ರಾಪರ್ಟಿಲಿ ಎನರ್ಜಿ ಸಸ್ಟೈನ್ ಆಗೋಕ್ಕೆ ಯಾವ ಥಿಯರಿ ಅಥವಾ ಯಾವ ಲಾ ಫಾಲೋ ಆಗುತ್ತೆ ಅಂದ್ರೆ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಅಬೌಟ್ ದ ಇಂಟ್ರಡಕ್ಟರಿ ಕಾನ್ಸೆಪ್ಟ್ಸ್. ಸೊ ಇದಾದ್ಮೇಲೆ ನಾವಿಲ್ಲಿ ಏನ್ ಹೇಳಿದ್ವಿ, ಎಕೋಸಿಸ್ಟಮ್ ಅಲ್ಲಿ the flow of energy that from one trophic level to another trophic level. So yarinda yarige, from producers to consumers, producers inda consumers ge transfer agutte. So ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ವಿ ಪ್ರೊಡ್ಯೂಸರ್ಸ್ ಅಂದ್ರೆ ಏನು ಅದನ್ನ ಒಂದ್ಸತಿ ರಿಕಾಲ್ ಮಾಡ್ಕೊಳ್ಳೋಣ. ಸೊ ಆಲ್ ದ ಗ್ರೀನ್ ಪ್ಲಾಂಟ್ಸ್ ದೇ ಆರ್ ಕನ್ಸಿಡರ್ಡ್ ಆಸ್ ಆನ್ ಪ್ರೊಡ್ಯೂಸರ್ಸ್. So by the utilization of an incident radiations, they prepare their own food materials anta kariತೀವಿ. ಬರೆಯೋಣ ಅದನ್ನ. The flow of energy from one trophic level to another trophic level, the flow of energy from producers to consumers anta kariತೀವಿ. Producers, all the green plants they are considered as an producers. They are preparing the food material by the utilization of photosynthetically active radiation. So among 50% of photosynthetically active radiation, plants utilize only 2 to 10% of it. So 2 to 10% ಮಾತ್ರ ಅದನ್ನ ಯುಟಿಲೈಸ್ ಮಾಡ್ಕೊಂಡು ಏನು ಮಾಡುತ್ತೆ, ಫುಡ್ ನ ಪ್ರಿಪೇರ್ ಮಾಡುತ್ತೆ. ಸೊ ಪ್ಲಾಂಟ್ಸ್ ಫುಡ್ ಪ್ರಿಪೇರ್ ಮಾಡ್ತಿದೆ. ಇಲ್ಲಿ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಂತ ತಗೊಂಡ್ರೆ ಹರ್ಬೇಷಿಯಸ್ ಪ್ಲಾಂಟ್ಸ್. ಸೊ ಹರ್ಬೇಷಿಯಸ್ ಪ್ಲಾಂಟ್ಸ್ ಅಂತ ನಾವೇನ್ ಕರಿತೀವಿ. So in terrestrial ecosystem, so herbaceous plants they are like an highest largest amount of an producers. ಇಲ್ಲಿ ಲಾರ್ಜ್ ಆಗಿ ನಮಗೆ ಫುಡ್ ನ ಪ್ರೊಡ್ಯೂಸ್ ಮಾಡೋರು ಯಾರು ಅಂದ್ರೆ ಹರ್ಬೇಷಿಯಸ್ ಪ್ಲಾಂಟ್ಸ್ ಅಂತ ಕರಿತೀವಿ. ಸೊ ಅದೇ ಅಕ್ವಾಟಿಕ್ ಮೀಡಿಯಾ ಅಲ್ಲಿ ತಗೊಂಡ್ರೆ ಅಂದ್ರೆ ನೀರಲ್ಲಿ ತಗೊಂಡ್ರೆ ರೀಸನ್ ಆಲ್ಗೆ ಫೈಟೋಪ್ಲಾಂಕ್ಟಾನ್ಸ್ ಅಂತ ಕರೀತೀವಿ. ಆಲ್ಗೆ ಅಂಡ್ ಫೈಟೋಪ್ಲಾಂಕ್ಟಾನ್ಸ್. So the plants that was present in an water media, they are called as phytoplanktons ಅಂತ ಕರಿತೀವಿ. ನೀರಲ್ಲಿ ಇರುವಂತಹ ಪ್ಲಾಂಟ್ಸ್ ಗಳನ್ನ ನಾವಿಲ್ಲಿ ಫೈಟೋಪ್ಲಾಂಕ್ಟನ್ಸ್ ಅಂತ ಡಿಫರೆನ್ಶಿಯೇಟ್ ಮಾಡಬಹುದು. ಸೊ ಅದರಲ್ಲಿ ಆಲ್ಗೆ ಮತ್ತೆ ಫೈಟೋಪ್ಲಾಂಕ್ಟನ್ಸ್ ದೇ ಆರ್ ಆನ್ ಲಾರ್ಜೆಸ್ಟ್ ಎನರ್ಜಿ ಪ್ರೊಡ್ಯೂಸರ್ಸ್ ಇನ್ ಆನ್ ಅಕ್ವಾಟಿಕ್ ಎಕೋಸಿಸ್ಟಮ್ ಅಂತ ಕರಿತೀವಿ. ಸೊ ಅದರೊಳಗಡೆ ನೆಕ್ಸ್ಟ್ ಒಂದು ಪ್ರೊಡ್ಯೂಸರ್ಸ್ ಆದ್ಮೇಲೆ ಕನ್ಸ್ಯೂಮರ್ಸ್. The organisms which are directly or indirectly depends on producers to get food and energy. ಸೊ ಫುಡ್ ಮತ್ತೆ ನ್ಯೂಟ್ರಿಷನ್ ಗೋಸ್ಕರ ಪ್ರೊಡ್ಯೂಸರ್ಸ್ ಮೇಲೆ ಡಿಪೆಂಡ್ ಆಗಿರುವಂತಹ ಅನಿಮಲ್ಸ್ ನ ಏನಂತ ಕರಿತೀವಿ, ಆರ್ಗಾನಿಸಮ್ಸ್ ನ ಕನ್ಸ್ಯೂಮರ್ಸ್ ಅಂತ ಕರಿತೀವಿ. ಸೊ ಕನ್ಸ್ಯೂಮರ್ಸ್ ಅಲ್ಲಿ 3 ಟೈಪ್ಸ್: ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್
and tertiary consumers. So primary, secondary, tertiary consumers. So primary consumers, they are the herbivores, so which all directly depends on plants to get on food and energy. Food goskara yadar ಮೇಲೆ ಡಿಪೆಂಡ್ ಆಗುತ್ತೆ, ಡೈರೆಕ್ಟ್ ಆಗಿ ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. Secondary consumers ಅಂದ್ರೆ the organisms which are feeding on the primary consumers to get food. So they are called as carnivores. So next to tertiary consumers anta barutte. So tertiary consumers are the organisms which are depending on secondary consumers to get food and energy. So they are called as top carnivores. So in top carnivores anta kalite. Ee tara ನಾವು producers ಇಂದ consumers ಗೆ flow of energy transfer ಆಗ್ತದೆ. The flow of energy can be described by the help of food chain, food web ಅಂತ ಕೂಡ ಹೇಳ್ತೀವಿ. ಸೊ ಇಷ್ಟು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ದ ಫ್ಲೋ ಆಫ್ ಎನರ್ಜಿ ಫ್ರಮ್ ಒನ್ ಟ್ರಾಪಿಕ್ ಲೆವೆಲ್ ಟು ಅನದರ್ ಟ್ರಾಪಿಕ್ ಲೆವೆಲ್. ಸೊ ಟೋಟಲ್ ಇನ್ಸಿಡೆಂಟ್ ರೇಡಿಯೇಷನ್ಸ್ ಅಲ್ಲಿ 50% ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್ ಇರುತ್ತೆ. ಸೊ ಅಮೌಂಟ್ ದಟ್ 2 to 10% has been utilized by the plant. So small amount of an energy sustains the whole earth. ಎಲ್ಲ ಅರ್ತ್ ಅಲ್ಲಿರುವಂತಹ ಎಲ್ಲ ಲಿವಿಂಗ್ ಆರ್ಗಾನಿಸಮ್ ಸಸ್ಟೈನ್ ಆಗೋಕ್ಕೆ ಆ 2 to 10% ಆಫ್ ರೇಡಿಯೇಷನ್ಸ್ ಹೆಲ್ಪ್ ಮಾಡುತ್ತೆ ಅಂತ ಕರೀಬಹುದು. ಸೊ ಅದರಲ್ಲಿ ಪ್ರೊಡ್ಯೂಸರ್ಸ್ ಅಂತ ತಗೊಂಡ್ರೆ ಪ್ಲಾಂಟ್ಸ್ಗಳನ್ನೆಲ್ಲವನ್ನೂ ಪ್ರೊಡ್ಯೂಸರ್ಸ್ ಅಂತ ಕರಿತೀವಿ. ಹರ್ಬೇಷಿಯಸ್ ಪ್ಲಾಂಟ್ಸ್ಗಳು ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಲ್ಲಿ ವಾಸ್ಟ್ ಆಗಿ ಎನರ್ಜಿ ಪ್ರೊಡಕ್ಷನ್ ಮಾಡುತ್ತೆ. ಅಕ್ವಾಟಿಕ್ ಎಕೋಸಿಸ್ಟಮ್ ಅಲ್ಲಿ ಆಲ್ಗೆ ಮತ್ತೆ ಫೈಟೋ ಪ್ಲಾಂಕ್ಟನ್ಸ್ ಮಾಡುತ್ತೆ. ಕನ್ಸ್ಯೂಮರ್ಸ್ ಅಂದ್ರೆ ಯಾರು ಪ್ರೊಡ್ಯೂಸರ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವರು ಕನ್ಸ್ಯೂಮರ್ಸ್, ಅದರಲ್ಲಿ ಪ್ರೈಮರಿ, ಸೆಕೆಂಡರಿ ಮತ್ತೆ ಟರ್ಷಿಯರಿ ಟೈಪ್ಸ್. ಸೊ ಇಷ್ಟನ್ನ ನಾವು ಇದ್ರೊಳಗಡೆ ಹೇಳ್ತಾ ಹೋಗ್ತಿದ್ದೀವಿ. ಫ್ಲೋ ಆಫ್ ಎನರ್ಜಿ ಫ್ರಮ್ ಪ್ರೊಡ್ಯೂಸರ್ಸ್ ಟು ಕನ್ಸ್ಯೂಮರ್ಸ್ ಅಂತ ಕರಿತೀವಿ. ಸೊ ಹೆಂಗೆ ಪ್ರೊಡ್ಯೂಸರ್ಸ್ ಇಂದ ಕನ್ಸ್ಯೂಮರ್ಸ್ ಹೆಂಗೆ ಹೋಗುತ್ತೆ ಅಂತ ನೋಡೋಣ. ಸೊ ನೆಕ್ಸ್ಟ್ ಒಂದಲ್ಲಿ ಫುಡ್ ಚೈನ್ ಬಗ್ಗೆ ನೋಡೋಣ. The flow of food energy from producers through a series of consumers. Consumer series ಯಾಕೆ ಬರೀತಿದ್ದೀವಿ? ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ ಬರ್ತಾರಲ್ಲ ಹಾಗಾಗಿ. The flow of food energy from producers through a series of consumers by repeated eating and being eaten is called as food chain. The flow of food energy, the flow of food energy from producers through a series of consumers by repeated eating and being eaten is called as food chain. So here the flow of food energy from producers through a series of consumers by repeated eating and being eaten is called as food chain. So there are two types of food chain. So ಇದರಲ್ಲಿ ಎರಡು types ಇದೆ, two types. The first one is detritus food chain, grazing food chain. First one now, grazing food chain and detritus food chain. So ಇದು 2 marks ಅಲ್ಲಿ ನಿಮಗೆ ಹೇಳ್ಬೋದು. Define food chain and write its types. The flow of food energy from producers through a series of consumers by repeated eating and being eaten. ಒಂದು ಇನ್ನೊಂದು ಅನಿಮಲ್ ನ ತಿನ್ನತ್ತಲ್ವಾ, ಅವಾಗ ಒಂದಿಂದ ಒಂದು ಅನಿಮಲ್ ಇಂದ ಇನ್ನೊಂದು ಅನಿಮಲ್ಗೆ ಏನಾಗುತ್ತೆ, ಎನರ್ಜಿ ಫ್ಲೋ ಆಗುತ್ತೆ. ಅದನ್ನೇ ನಾವಿಲ್ಲಿ ಫುಡ್ ಚೈನ್ ಅಂತ ಕರಿತೀವಿ. ಸೊ ಫುಡ್ ಚೈನ್ ಅಲ್ಲಿ ಎರಡು ಟೈಪ್ಸ್ ಇದೆ, ದಟ್ ಈಸ್ ಗ್ರೇಸಿಂಗ್ ಫುಡ್ ಚೈನ್ ಅಂಡ್ detritus ಫುಡ್ ಚೈನ್. ಸೊ ಗ್ರೇಸಿಂಗ್ ಫುಡ್ ಚೈನು, detritus ಫುಡ್ ಚೈನು ಯಾವ ತರ ಇರುತ್ತೆ ಅಂತ ನೋಡೋಣ. ಫಸ್ಟ್ ಒನ್, grazing food chain. So ಇಲ್ಲಿ grazing food chain ನ GFC ಅಂತ ಬರುತ್ತೆ. The grazing food chain, it can be abbreviated as GFC. So first grass ಅಂತ ಬರೀತೀವಿ. ಗ್ರಾಸ್ ನ ಕನ್ಸ್ಯೂಮ್ ಮಾಡೋರು ಯಾರು? ಗೋಟ್ ಅಂತ ಹೇಳ್ಬಹುದು.
ಸೊ ಗೋಟ್ ನ ಕನ್ಸ್ಯೂಮ್ ಮಾಡೋದು ಇಲ್ಲಿ ಮ್ಯಾನ್ ಅಂತ ಬರೀತೀವಿ. ಸೊ ದೀಸ್ ಆರ್ ಕಾಲ್ಡ್ ಆಸ್ ಪ್ರೊಡ್ಯೂಸರ್ಸ್. ಗ್ರಾಸ್ ಏನಾಗ್ತಾರೆ? ಪ್ರೊಡ್ಯೂಸರ್ಸ್ ಆಗ್ತಾರೆ. Goat, they are the primary consumers. Man, they become a secondary consumers. So this is the example for grazing food chain. In grazing food chain, grass occupies the first trophic level. Grass ಏನಾಗಿದೆ first trophic level na occupy ಮಾಡುತ್ತೆ. So they are called as a producers. The green plants in a grazing food chain, they are the occupying the first trophic level. So whereas ಈ ಗ್ರಾಸ್ ನ ಕನ್ಸ್ಯೂಮ್ ಮಾಡೋರು ಗೋಟ್ ಹಂಗಾಗಿ ಪ್ರೈಮರಿ ಕನ್ಸ್ಯೂಮರ್ಸ್ ಬಿಕಾಸ್ ದೇ ಆರ್ ದ ಹರ್ಬಿವೋರ್ಸ್. ಸೊ ಇವೇನಾಗುತ್ತೆ ನಾವು ಹರ್ಬಿವೋರ್ಸ್ ಆಗಿರುತ್ತೆ. ಸೊ ಹಂಗಾಗಿ ಇವನ್ನ ನಾವು ಏನಂತ ತಗೊಂಡಿದ್ದೀವಿ? ಸೊ ದೇ ಆರ್ ದ ಪ್ರೈಮರಿ ಕನ್ಸ್ಯೂಮರ್ಸ್. ಮ್ಯಾನ್ ಇಲ್ಲಿ ಓಮ್ನಿವೋರಸ್ ಅಲ್ಲೂ ಇರುತ್ತೆ, ಯಾಕಂದ್ರೆ ದೇ ಆರ್ ಫೀಡಿಂಗ್ ಆನ್ ಬೋತ್ ಪ್ಲಾಂಟ್ ಅಂಡ್ ಅನಿಮಲ್ ಪ್ರಾಡಕ್ಟ್. ಸೊ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ದೇ ಆರ್ ಡಿಪೆಂಡಿಂಗ್ ಆನ್ ದ ಪ್ಲಾಂಟ್ಸ್ ಇಟ್ಸೆಲ್ಫ್. ಹೌದಲ್ವಾ? ಯಾರು ಸೆಕೆಂಡರಿ ಕನ್ಸ್ಯೂಮರ್ಸ್ ಲೈಕ್ ಮ್ಯಾನ್ ಅಂತ ಕರೀತೀವಿ. So next one, that is a detritus food chain. Detritus food chain. So it can be abbreviated as DFC. Detritus food chain yavu first idar example anta tagondra. Example for detritus food chain, that is a dead leaves. Dead leaves anta bardide. The dead remains of plants, they are called as detritus outare. So dead leaves ಮೇಲೆ ಡಿಪೆಂಡ್ ಆಗಿರೋದು wood loss. So these are the small insects. Wood loss ಅಂತ ಕರೀತೀವಿ. So ಈ insects ಮೇಲೆ ಡಿಪೆಂಡ್ ಆಗಿರೋದು. There is a black bird. ಒಂದು ಬರ್ಡ್ ಅದನ್ನ insects ಗಳನ್ನ ಕನ್ಸ್ಯೂಮ್ ಮಾಡುತ್ತೆ. So ಈ ತರ the flow of energy that from dead leaves to wood loss, then wood loss to black bird. So here detritus, that is a dead organic matter, they are occupying the first trophic level. First trophic level ಅಲ್ಲಿ ಯಾರಿದ್ದಾರೆ? ಡೆಡ್ ಲೀವ್ಸ್ ಗಳಿದ್ದಾವೆ. ಸೊ ಹಂಗಾಗಿ ಆ ಫಸ್ಟ್ ಟ್ರಾಪಿಕ್ ಲೆವೆಲ್ ಅಲ್ಲಿ ಇರೋರು ಯಾರು? ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್. ಸೊ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಮೇಲೆ ಡಿಪೆಂಡ್ ಆಗೋರು ಯಾರು? ಸ್ಯಾಪ್ರೋಫೈಟ್ಸ್. Saprophytes nothing but the organisms which are depending on dead and decaying organic matters. So here the detritus, they are occupying the first trophic level in the detritus food chain in the country. So ಈಗ ಇವೆರಡು ಮತ್ತೆ ಕಂಪ್ಯಾರಿಸನ್. So GFC ಮತ್ತೆ DFC. Whereas in terrestrial ecosystem, ನೆನಪಿಟ್ಕೊಳ್ಳಿ, whereas in terrestrial ecosystem, the major conduit for energy flow, major energy ಯಾವ್ದ್ರಿಂದ ಫ್ಲೋ ಆಗುತ್ತೆ ಅಂದ್ರೆ that is by detritus food chain. The major energy flow in the terrestrial ecosystem, it takes place by the help of detritus food chain. ಇದು 1 ಮಾರ್ಕ್ ಅಲ್ಲೂ ಕೇಳಬಹುದು, ಕಾಂಪಿಟೇಟಿವ್ ಅಲ್ಲೂ ಕೇಳಬಹುದು, ಕೇಳಿದರೆ ಕೂಡ ಒಂದ್ಸತಿ ಬೋರ್ಡ್ ಪೇಪರ್ ಅಲ್ಲಿ. ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಲ್ಲಿ ಎನರ್ಜಿ ಫ್ಲೋ ಲಾರ್ಜ್ ಅಮೌಂಟ್ ಯಾವ ಫುಡ್ ಚೈನ್ ಇಂದ ಆಗುತ್ತೆ ಅಂದ್ರೆ detritus food chain ಇಂದ. ಅಂದ್ರೆ ಗ್ರೇಸಿಂಗ್ ಫುಡ್ ಚೈನ್ ನಡೆಯಲ್ವಾ ಮಿಸ್ ಎಕೋಸಿಸ್ಟಮ್ ಅಲ್ಲಿ, ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಲ್ಲಿ ನಡೆಯುತ್ತೆ, but in a slower rate it flows its energy. Whereas in aquatic ecosystem, detritus food chain terrestrial ecosystem ಅಲ್ಲಿ larger energy conduct ಆದರೆ, terrestrial ecosystem ಅಲ್ಲಿ larger energy conduct ಆದರೆ, whereas the grazing food chain it become a larger energy conduct in an aquatic ecosystem. Aquatic ecosystem ಅಲ್ಲಿ ಇದು energy flow ನ ಜಾಸ್ತಿ ಮಾಡುತ್ತೆ, ಯಾವುದು ಗ್ರೇಸಿಂಗ್ ಫುಡ್ ಚೈನ್. ಸೊ ಆದ್ಮೇಲೆ ಇದ್ರೊಳಗಡೆ ವಾಟರ್ ಒಳಗಡೆ ಡಿಕಂಪೋಸಿಷನ್ ನಡೆಯುವ ಅಕ್ವಾಟಿಕ್ ಮೀಡಿಯಾದಲ್ಲಿ ಅಲ್ಲಿ ನಡೆಯುತ್ತೆ, detritus food chain ನಡೆಯುತ್ತೆ, ಬಟ್ ಸ್ಲೋ. ಅಂದ್ರೆ ಅಕ್ವಾಟಿಕ್ ಎಕೋಸಿಸ್ಟಮ್ ಅಲ್ಲಿ ಗ್ರೇಸಿಂಗ್ ಫುಡ್ ಚೈನ್ ಎನರ್ಜಿ ಫ್ಲೋನ ಜಾಸ್ತಿ ಅಮೌಂಟ್ ಮಾಡುತ್ತೆ, detritus food chain ಕಮ್ಮಿ ಅಮೌಂಟ್. ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಲ್ಲಿ ಎನರ್ಜಿ ಫ್ಲೋ ಜಾಸ್ತಿ ಆದ್ರಿಂದ ಆಗುತ್ತೆ, detritus food chain ಇಂದ ಗ್ರೇಸಿಂಗ್ ಫುಡ್ ಚೈನ್ ಸ್ಲೋ ಆಗುತ್ತೆ. ಸೊ ಹಿಯರ್ some of the organisms that are present in detritus food chain, they become a prey in our grazing food chain. ಇಲ್ಲಿರುವಂತಹ ಚಿಕ್ಕ ಚಿಕ್ಕ ಆರ್ಗ್ಯಾನಿಸಮ್ಸ್ ಕೆಲವೊಂದ್ಸತಿ ಯಾರು ಅದನ್ನ ಕನ್ಸ್ಯೂಮ್ ಮಾಡೋ ಚಾನ್ಸಸ್ ಇರುತ್ತೆ ಗ್ರೇಸಿಂಗ್ ಫುಡ್ ಚೈನ್. ಹಾಗಾಗಿ the organisms that are present in detritus food chain, they may become a prey to the grazing food chain ಅಂತ ಕರಿತೀವಿ. ಸೊ ಇಷ್ಟು detritus food chain ಅಂದ್ರೇನು, ಗ್ರೇಸಿಂಗ್ ಫುಡ್ ಚೈನ್ ಅಂದ್ರೇನು, ಡಿಫರೆನ್ಸಿಯೇಷನ್ ಅಂತ ಹೋಗುತ್ತೆ. ಸೊ ಇಲ್ಲಿ ನೆನಪಿಟ್ಕೊಳ್ಳೋಣ, ಗ್ರೇಸಿಂಗ್ ಫುಡ್ ಚೈನ್ ಅಲ್ಲಿ ಗ್ರಾಸಸ್ ಫಸ್ಟ್ ಟ್ರಾಪಿಕ್ ಲೆವೆಲ್ ನ ಆಕ್ಯುಪೈ ಮಾಡಿದೆ, detritus food chain ಅಲ್ಲಿ dead leaves first trophic level ನ ಆಕ್ಯುಪೈ ಮಾಡಿದೆ. The major conduct of an energy flow in a terrestrial ecosystem is detritus food chain.
The major conduct for the energy flow in an aquatic ecosystem is a grazing food chain. ಎರಡೂ ನಡೆಯುತ್ತೆ, ಬಟ್ ಯಾವ್ದ್ರಲ್ಲಿ ಯಾವ್ದು ಸ್ಲೋ ಅಂತ ನೆನ್ಪಿಟ್ಕೋಬೇಕು. ಟೆರೆಸ್ಟ್ರಿಯಲ್ ಅಲ್ಲಿ ಡೆಟ್ರೇಟಸ್ ಫಾಸ್ಟ್ ಅಂದ್ರೆ ಫ್ಲೋ ಆಫ್ ಎನರ್ಜಿ ಜಾಸ್ತಿ, ಗ್ರೇಸಿಂಗ್ ಫುಡ್ ಚೈನ್ ಫ್ಲೋ ಆಫ್ ಎನರ್ಜಿ ಕಮ್ಮಿ. ಅಕ್ವಾಟಿಕ್ ಇಕೋಸಿಸ್ಟಮ್ ಅಲ್ಲಿ ಗ್ರೇಸಿಂಗ್ ಫುಡ್ ಚೈನ್ ಫ್ಲೋ ಆಫ್ ಎನರ್ಜಿ ಜಾಸ್ತಿ, ಡೆಟ್ರೇಟಸ್ ಕಮ್ಮಿ ಇರುತ್ತೆ. ಸೊ ಇಷ್ಟು ಫುಡ್ ಚೈನ್ ಅಂದ್ರೆ ಏನು, ಫುಡ್ ಚೈನ್ ಅಲ್ಲಿ ಇರುವಂತಹ ಎರಡು ಟೈಪ್ಸ್ಗಳು, ಗ್ರೇಸಿಂಗ್ ಫುಡ್ ಚೈನ್ ಮತ್ತೆ ಡೆಟ್ರೇಟಸ್ ಫುಡ್ ಚೈನ್ ನೋಡಿದ್ದೇವೆ. ನೆಕ್ಸ್ಟ್ ಒಂದು ನೋಡೋಣ. ಫುಡ್ ಚೈನ್ಗೆ ಒಂದು ಎಕ್ಸಾಂಪಲ್ ಕೊಡೋಣ. ಫುಡ್ ಚೈನ್. ಸೊ ಫಸ್ಟ್ ಇಲ್ಲಿ ಗ್ರಾಸ್ ಅಂತ ಬರ್ತಿದ್ದೀವಿ. ಗ್ರಾಸ್ ದೇ ಆರ್ ದ ಪ್ರೊಡ್ಯೂಸರ್ಸ್. ಗ್ರಾಸ್ ನ ಕನ್ಸ್ಯೂಮ್ ಮಾಡೋರು ಯಾರು? ಗ್ರಾಸ್ ಹಾಪರ್. ಇದನ್ನು ನೀವು ಸ್ಕೂಲ್ ಲೆವೆಲ್ ಇಂದನೂ ಕೂಡ ಬರ್ಕೊಂಡ್ಬಂದಿದ್ದೀವಿ. ಗ್ರಾಸ್ ಹಾಪರ್. ಗ್ರಾಸ್ ಹಾಪರ್ ನ ಕನ್ಸ್ಯೂಮ್ ಮಾಡೋರು ಯಾರು? ರೀಸನ್ frog. So frog in the snake, snake in the eagle or hawk. This is a flow of, this is the diagrammatic representation or a schematic representation of a food chain. So in a grassland ecosystem ಅಂತ ಹೇಳಿದೀವಲ್ವಾ, ಆ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್ ಅಲ್ಲಿ ಒಂದು ಎಕ್ಸಾಂಪಲ್. ಗ್ರಾಸ್ ನ ಕನ್ಸ್ಯೂಮ್ ಮಾಡೋರು ಗ್ರಾಸ್ ಹಾಪರ್ಸ್. ದೀಸ್ ಆರ್ ದ ಪ್ರೊಡ್ಯೂಸರ್ಸ್. These are the consumer. In the consumer, primary consumer. Grasshopper ಅಂದ್ರೆ ಬಿಡುತ್ತೆ, ಅದನ್ನ ಕನ್ಸ್ಯೂಮ್ ಮಾಡೋರು ಯಾರು? ಫ್ರಾಗ್. So they are frog occupying the secondary consumers. Snake. Frog ನ ಕನ್ಸ್ಯೂಮ್ ಮಾಡೋರು ಯಾರು? ಸ್ನೇಕ್. So they are the tertiary consumers. Eagle. They are the quaternary consumers. Actually tertiary ಆದ್ಮೇಲೆ ನಾವು ಮೆನ್ಷನ್ ಮಾಡಲ್ಲ, ಬಟ್ ಆದ್ರೂ ಇಲ್ಲಿ ಏನ್ ಹೇಳ್ಬೋದು, ಇನ್ನು ಫುಡ್ ಚೈನ್ ಕಂಟಿನ್ಯೂ ಆಗ್ತಿರೋದ್ರಿಂದ quaternary consumers. The flow of food energy from producers through a series of consumers by repeated eating and being eaten, that is called as food chain. So ಇದು ಫುಡ್ ಚೈನ್ ಗೆ ಒಂದು ಎಕ್ಸಾಂಪಲ್. ಸೊ ಫುಡ್ ಚೈನ್ ಅಂದ್ರೆ ಗೊತ್ತಾಯ್ತು, ಫುಡ್ ಚೈನ್ ಅಲ್ಲಿ ಇರೋ ಎರಡು ಟೈಪ್ಸ್ ಗೊತ್ತಾಯ್ತು. ಸೊ ನೆಕ್ಸ್ಟ್ ಬಂತು ಫುಡ್ ವೆಬ್ ಅಂತ ಬರ್ಕೋಣ. ನೆಕ್ಸ್ಟ್ ಒನ್ ಫುಡ್ ವೆಬ್. ಸೊ ಇಲ್ಲಿ ಫುಡ್ ವೆಬ್ ಅಂದ್ರೆ ಏನು? ಫುಡ್ ಚೈನ್ ಅಂದ್ರೆ ದ ಫ್ಲೋ ಆಫ್ ಎನರ್ಜಿ ಅಂತ ಆಯ್ತು. ಇಲ್ಲೂ ಕೂಡ ಏನು, ಮೆನಿ ಫುಡ್ ಚೈನ್ಸ್ ಇಫ್ ದೇ ಹ್ಯಾವ್ ಬಿನ್ ಇಂಟರ್ ಕನೆಕ್ಟೆಡ್ ಟು ಈಚ್ ಅದರ್, ಸೊ ದಟ್ ಈಸ್ ಕಾಲ್ಡ್ ಆಸ್ ಫುಡ್ ವೆಬ್. ಅಥವಾ ಸಿಂಪಲ್ ಆಗಿ ಹೇಳ್ಬೋದು, ದ ನೆಟ್ವರ್ಕ್ ಆಫ್ ಫುಡ್ ಚೈನ್, ನೆಟ್ವರ್ಕ್ ಆಫ್ ಮೆನಿ ಫುಡ್ ಚೈನ್. Network of many food chain, it forms a food web. So ಎಷ್ಟೊಂದು ಫುಡ್ ಚೈನ್ ಗಳು ಸೇರಿ ಏನಾಗುತ್ತೆ, ಫುಡ್ ವೆಬ್ ಆಗುತ್ತೆ. ಸೊ ಫುಡ್ ವೆಬ್ ಗೆ ಒಂದು ಎಕ್ಸಾಂಪಲ್ ಕೊಡೋಣ. ಸೊ ಈಗ ಗ್ರಾಸ್ ಇದೇ ತರ ಇದೆಯಪ್ಪ, ಗ್ರಾಸ್ ನ ಗ್ರಾಸ್ ಹಾಪರ್, ಫ್ರಾಗ್, ಸ್ನೇಕ್, ಈಗಲ್ ಅಂತ ತಗೊಂಡಿದ್ದೀವಿ. ಇದೇ ಗ್ರಾಸ್ ಹಾಪರ್ ನ ಒಂದು ಲಿಸಾರ್ಡ್ ಕನ್ಸ್ಯೂಮ್ ಮಾಡಬಹುದು, ಹೌದಾ? ಈ ಲಿಸಾರ್ಡ್ ನ ಈಗಲ್ ಕನ್ಸ್ಯೂಮ್ ಮಾಡಬಹುದು. ಗ್ರಾಸ್ ಹಾಪರ್ ನ ಒಂದು ಲಿಸಾರ್ಡ್ ಕನ್ಸ್ಯೂಮ್ ಮಾಡಿದೆ, ಲಿಸಾರ್ಡ್ ನ ಈಗಲ್ ಕನ್ಸ್ಯೂಮ್ ಮಾಡಿದೆ. ಆವಾಗ ಪ್ರೊಡ್ಯೂಸರ್ಸ್, ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್, ಟರ್ಷರಿ ಕನ್ಸ್ಯೂಮರ್ ಆಗುತ್ತೆ ಈಗಲ್. ಸರಿನಾ? ಸೊ ಈಗ ಇದೇ ಗ್ರಾಸ್ ನ ರಾಬಿಟ್ ಕನ್ಸ್ಯೂಮ್ ಮಾಡುತ್ತೆ. ಸೊ ಈ ರಾಬಿಟ್ ನ ಸ್ನೇಕ್ ಕನ್ಸ್ಯೂಮ್ ಮಾಡುತ್ತೆ, ಈಗಲ್ಲೂ ಕನ್ಸ್ಯೂಮ್ ಮಾಡುತ್ತೆ. ಸೊ ಅವಾಗ ಗ್ರಾಸ್ ಪ್ರೊಡ್ಯೂಸರ್ಸ್ ಆಯ್ತು, ರಾಬಿಟ್ ಪ್ರೈಮರಿ ಕನ್ಸ್ಯೂಮರ್, ಸ್ನೇಕ್ ಸೆಕೆಂಡರಿ ಕನ್ಸ್ಯೂಮರ್, ಈಗಲ್ ಟರ್ಷರಿ ಕನ್ಸ್ಯೂಮರ್. ಅದೇ ನಾವು ರಾಬಿಟ್ ನ ಈಗಲ್ಗೆ ಡೈರೆಕ್ಟ್ ಕಳಿಸಿದ್ರೆ ಪ್ರೈಮರಿ ಕನ್ಸ್ಯೂಮರ್ ಅದು, ಈಗಲ ಸೆಕೆಂಡರಿ ಕನ್ಸ್ಯೂಮರ್ ಆಗುತ್ತೆ. ಸೊ ಈ ತರ ನ್ಯೂಮರಸ್ ಫುಡ್ ಚೈನ್ ಗಳು ಸೇರಿಸ್ಬೇಕು. ದ ನೆಟ್ವರ್ಕ್ ಆಫ್ ಫುಡ್ ಚೈನ್, ಮೆನಿ ಫುಡ್ ಚೈನ್, ಇಟ್ ರಿಸಲ್ಟ್ಸ್ ಅ ಫುಡ್ ವೆಬ್. ಸೊ ಇಷ್ಟನ್ನ ನಾವು ಫುಡ್ ಚೈನ್ ಅಂದ್ರೆ ಏನು, ಫುಡ್ ವೆಬ್ ಅಂದ್ರೆ ಏನು ಅಂತ ಹೇಳಿದ್ವಿ. ಇವಾಗ ಇವೆರಡು ಮಧ್ಯೆ ಡಿಫರೆನ್ಸಿಯೇಷನ್ ನೋಡೋಣ, ಫುಡ್ ಚೈನ್ಗೂ ಫುಡ್ ವೆಬ್ಗೂ. ದ ಫ್ಲೋ ಆಫ್ ಎನರ್ಜಿ ವಾಸ್ ಯೂನಿಡೈರೆಕ್ಷನಲ್ ಇನ್ ಫುಡ್ ಚೈನ್. ಫುಡ್ ಚೈನ್ ಅಲ್ಲಿ ಯೂನಿಡೈರೆಕ್ಷನಲ್ ಫ್ಲೋ ಆಫ್ ಫುಡ್ ಎನರ್ಜಿ. ಬಟ್ ಫುಡ್ ವೆಬ್ ಅಲ್ಲಿ ಏನಾಗುತ್ತೆ, ನೆಟ್ವರ್ಕ್ ಡೈವರ್ಸ್ ಆಗುತ್ತೆ, ಡೈವರ್ಸಿಫಿಕೇಶನ್ ಬೇರೆ 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 ಕಡೆ ಡೈವರ್ಟ್ ಆಗುತ್ತೆ. ಸೊ ಹಂಗಾಗಿ ನೆಟ್ವರ್ಕ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ. ದ ಫ್ಲೋ ಆಫ್ ಎನರ್ಜಿ ಇನ್ ದ ಫುಡ್ ಚೈನ್ ವಾಸ್ ಲೀನಿಯರ್, ಸೊ ದಟ್ ಈಸ್ ಯೂನಿಡೈರೆಕ್ಷನಲ್. ಸೊ ವೆರಾಸ್ ಇನ್ ಫುಡ್ ವೆಬ್, ಸೊ ಇಟ್ ಹ್ಯಾಸ್ ಬಿನ್ ಶೋಯಿಂಗ್ ಅ ನ್ಯೂಮರಸ್ ಡೈರೆಕ್ಷನ್, ಡೈವರ್ಸಿಫಿಕೇಶನ್ ಜಾಸ್ತಿ ಇರುತ್ತೆ.
Whereas in food chain, one organisms occupy the one trophic level. ಒಂದು ಆರ್ಗ್ಯಾನಿಸಮ್ ಒಂದೇ ಟ್ರಾಪಿಕ್ ಲೆವೆಲ್ ಅಲ್ಲಿ ಇರುತ್ತೆ. ಆದ್ರೆ ಫುಡ್ ವೆಬ್ ಅಲ್ಲಿ one organisms they can occupy more than one trophic level because so whereas in this food chain the eagle it forms an primary second tertiary consumer. ಒಂದ್ ಸತಿ ತಗೊಂಡಾಗ ಅದು ಈ ತರ ತಗೊಂಡಾಗ ಟರ್ಷಿಯರಿ ಕನ್ಸ್ಯೂಮರ್ ಆಗಿದೆ. ಸೊ ಇಲ್ಲಿಂದ ತಗೊಂಡ್ರೆ ಸೆಕೆಂಡರಿ ಕನ್ಸ್ಯೂಮರ್, ಇಲ್ಲಿಂದ ತಗೊಂಡ್ರೆ ಸೆಕೆಂಡರಿ ಕನ್ಸ್ಯೂಮರ್. ಈಗಲ್ ಒಂದೇ ಆಗಿದ್ರು ಕೂಡ ಸೊ ಡಿಫರೆಂಟ್ ಫುಡ್ ಚೈನ್ ಕನೆಕ್ಟ್ ಆದಾಗ ಇಟ್ ಬಿಕಮ್ ಒಂದ್ಸತಿ ಸೆಕೆಂಡರಿ ಕನ್ಸ್ಯೂಮರ್ ಆಗಿದೆ, ಒಂದ್ ಕಡೆ ಟರ್ಷಿಯರಿ ಕನ್ಸ್ಯೂಮರ್ ಆಗಿದೆ. ಹಂಗಾಗಿ ಒಂದು ಆರ್ಗ್ಯಾನಿಸಮ್ ಮೋರ್ ದ್ಯಾನ್ ಒನ್ ಟ್ರಾಪಿಕ್ ಲೆವೆಲ್ ನ ಆಕ್ಯುಪೈ ಮಾಡುತ್ತೆ ಇಲ್ಲಿ ಅಂದ್ರೆ ಫುಡ್ ವೆಬ್ ಅಲ್ಲಿ. ದ ಫ್ಲೋ ಆಫ್ ಎನರ್ಜಿ ಕ್ಯಾನ್ ಬಿ ಈಸಿಲಿ ಕ್ಯಾಲ್ಕುಲೇಟೆಡ್ ಇನ್ ದ ಫುಡ್ ಚೈನ್. ಎಲ್ಲಿಂದ ಯಾರಿಗೆ ಫುಡ್ ಎನರ್ಜಿ ಟ್ರಾನ್ಸ್ಫರ್ ಆಗಿದೆ ಅಂತ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು ಅದರಲ್ಲಿ ಫುಡ್ ಚೈನ್ ಅಲ್ಲಿ. ಬಟ್ ದ ಫ್ಲೋ ಆಫ್ ಎನರ್ಜಿ ಕೆನಾಟ್ ಬಿ ಈಸಿಲಿ ಕ್ಯಾಲ್ಕುಲೇಟೆಡ್ ಇನ್ ಅ ಫುಡ್ ವೆಬ್. ಸೊ ಫುಡ್ ವೆಬ್ ಅಲ್ಲಿ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ. ಯಾಕಂದ್ರೆ ನೆಟ್ವರ್ಕ್ ಇದೆ. ಸೊ ಎಲ್ಲಿ ಯಾರಿಂದ ಯಾರಿಗೆ ಫುಡ್ ಎನರ್ಜಿ ಟ್ರಾನ್ಸ್ಫರ್ ಆಯ್ತು, ಇದರಿಂದ ಸ್ನೇಕಿಗೆ ಹೋಯ್ತಾ, ಇದರಿಂದ ಈಗಲ್ಗೆ ಹೋಯ್ತಾ. ಸೊ ಈ ತರ ನಾವು ಡಿಫರೆನ್ಸಿಯೇಷನ್ಸ್ ಗಳನ್ನ ಫುಡ್ ಚೈನ್ಗೂ ಫುಡ್ ವೆಬ್ಗೂ ಕೊಡ್ಬೋದು. ಸೊ ಇದನ್ನ ಡಿಫರೆನ್ಸಿಯೇಷನ್ ಕೇಳ್ತಾರೆ ಕೂಡ, ಡಿಫರೆನ್ಶಿಯೇಟ್ ಬಿಟ್ವೀನ್ ಫುಡ್ ಚೈನ್ ಅಂಡ್ ಫುಡ್ ವೆಬ್. The flow of energy was unidirectional. The flow of energy has been diversified and converged. So whereas one organism is occupying one trophic level, so whereas one organism is occupying the more than one trophic level, then the flow of energy can be easily calculated in food chain. The flow of energy is not easily calculated. So ಸ್ವಲ್ಪ ಕಷ್ಟ ಕ್ಯಾಲ್ಕುಲೇಟ್ ಮಾಡಬಹುದು, ಬಟ್ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಕ್ ಆಗಲ್ಲ ಯಾರಲ್ಲಿ ಫುಡ್ ವೆಬ್ ಅಲ್ಲಿ. ಸೊ ಇಷ್ಟು ಡಿಫರೆನ್ಸಿಯೇಷನ್ಸ್ ಗಳನ್ನ ನಾವು ನೋಡಬಹುದು. ನೆಕ್ಸ್ಟ್ ಇದಾದ್ಮೇಲೆ ಸೊ ನೆಕ್ಸ್ಟ್ ಒಂದು ನಾವು ಟ್ರಾಪಿಕ್ ಲೆವೆಲ್ ಅಂತ ಬರ್ತಿದ್ದೀವಿ. ದ ನ್ಯೂಟ್ರಿಷನಲ್ ಲೆವೆಲ್ ಆಫ್ ಇಂಡಿವಿಜುವಲ್ ಇನ್ ಅ ಫುಡ್ ಚೈನ್ ಇಸ್ ಕಾಲ್ಡ್ ಆಸ್ ಟ್ರಾಪಿಕ್ ಲೆವೆಲ್. ದ ನ್ಯೂಟ್ರಿಷನಲ್ ಲೆವೆಲ್ ಆಫ್ individual level of a individual in food chain is called as trophic level. So ಇದನ್ನ ನಾವು ಟ್ರಾಪಿಕ್ ಲೆವೆಲ್ ಅಂತ ಕರಿತೀವಿ. ಸೊ ಈಗ ಫುಡ್ ಚೈನ್ ಟ್ರಾಪಿಕ್ ಲೆವೆಲ್ ಅಂತ ಗೊತ್ತಾಯ್ತು. ಈಗ ಪ್ರೊಡ್ಯೂಸರ್ಸ್ ಯಾವ ಟ್ರಾಪಿಕ್ ಲೆವೆಲ್ ಆಕ್ಯುಪೈ ಮಾಡುತ್ತೆ? ಪ್ರೊಡ್ಯೂಸರ್ಸ್ ದೇ ಆಕ್ಯುಪೈ ದ ಫಸ್ಟ್ ಟ್ರಾಪಿಕ್ ಲೆವೆಲ್. ಫಸ್ಟ್ ಟ್ರಾಪಿಕ್ ಲೆವೆಲ್. ಸೊ ಇದನ್ನ ನಾವು T1 ಅಂತ ಕನ್ಸಿಡರೇಷನ್ ತಗೋಬಹುದು. ದ ಫಸ್ಟ್ ಟ್ರಾಪಿಕ್ ಲೆವೆಲ್ ಕ್ಯಾನ್ ಬಿ ಟ್ರೀಟೆಡ್ ಆಸ್ T1. ಪ್ರೊಡ್ಯೂಸರ್ಸ್ ಆದ್ಮೇಲೆ ಕನ್ಸ್ಯೂಮರ್ಸ್. ಸೊ ಕನ್ಸ್ಯೂಮರ್ ಅಲ್ಲಿ ಯಾವ ಕನ್ಸ್ಯೂಮರ್? ಪ್ರೈಮರಿ ಕನ್ಸ್ಯೂಮರ್. ಸೊ ಪ್ರೈಮರಿ ಕನ್ಸ್ಯೂಮರ್ ದೇ ಆಕ್ಯುಪೈಂಗ್ ದ ಸೆಕೆಂಡ್ ಟ್ರಾಪಿಕ್ ಲೆವೆಲ್. ದೇ ಆರ್ ಪ್ರೆಸೆಂಟ್ ಇನ್ T2. whereas next one secondary consumers ಥರ್ಡ್ ಟ್ರಾಪಿಕ್ ಲೆವೆಲ್ ಆಕ್ಯುಪೈ ಮಾಡುತ್ತೆ. ಅದನ್ನ ನಾವು T3 ಅಂತ ಕರೀತೀವಿ. ಟರ್ಷಿಯರಿ ಕನ್ಸ್ಯೂಮರ್ they are occupying the fourth tropic level, so they are present in a T4 level. Tropic level ಅಂದ್ರೆ the nutritional level of an individual ಅಂತ ಕರೀತೀವಿ in a food chain, where the producers occupy the first tropic level, they are T1. ಪ್ರೈಮರಿ ಕನ್ಸ್ಯೂಮರ್ ಸೆಕೆಂಡ್ ಟ್ರಾಪಿಕ್ ಲೆವೆಲ್ ಇದೆ, ಅದನ್ನ T2 ಅಂತ ಕರಿತೀವಿ. ಸೆಕೆಂಡರಿ ಕನ್ಸ್ಯೂಮರ್ ಥರ್ಡ್ ಟ್ರಾಪಿಕ್ ಲೆವೆಲ್ ಇದೆ, ಅದನ್ನ T3 ಅಂತ ಕರಿತೀವಿ. ಟರ್ಷಿಯರಿ ಕನ್ಸ್ಯೂಮರ್ ಫೋರ್ತ್ ಟ್ರಾಪಿಕ್ ಲೆವೆಲ್ ಇದೆ, ಅದನ್ನ ನಾವು T4 ಅಂತ ಕನ್ಸಿಡರೇಷನ್ ಮಾಡ್ತೀವಿ. ಸೊ ಒಂದು ಟ್ರಾಪಿಕ್ ಲೆವೆಲ್ ಇಂದ ಇನ್ನೊಂದು ಟ್ರಾಪಿಕ್ ಲೆವೆಲ್ಗೆ ಅದು ಎನರ್ಜಿ ಫ್ಲೋ ಆಗುತ್ತೆ. ಫ್ಲೋ ಆದ್ಮೇಲೆ ಎನರ್ಜಿ ಯುಟಿಲೈಸೇಷನ್ ಎಷ್ಟಾಗುತ್ತೆ? ಎನರ್ಜಿ ಕನ್ಸಂಪ್ಷನ್ಸ್ ಓನ್ಲಿ ಅಬೌಟ್ 10%. So 10% of energy it has been utilized. ಈಗ ಕಾಮನ್ ಆಗಿ 100% ಒಂದು ಅನಿಮಲ್ ತಿಂದ್ಬಿಡ್ತು, ಬಟ್ ಅದಕ್ಕೆ ಎನರ್ಜಿ ಎಷ್ಟು ಸಿಕ್ತು? 10%. The remaining 90% has been lost in the form of heat. ಎನರ್ಜಿ ಹೀಟ್ ಫಾರ್ಮ್ ಅಲ್ಲಿ ಲಾಸ್ ಆಗುತ್ತೆ, ಬರೀ 10% ಮಾತ್ರ ಯುಟಿಲೈಸ್ ಆಗುತ್ತೆ. ಒಂದು ಆರ್ಗ್ಯಾನಿಸಮ್ ಇನ್ನೊಂದು ಆರ್ಗ್ಯಾನಿಸಮ್ ಹತ್ರ ಟ್ರಾಪಿಕ್ ಲೆವೆಲ್ ಇನ್ಕ್ರೀಸ್ ಆದರೂ ಕೂಡ the percentage, the utilization of energy has been reduced to 10%. So it is called as 10% law ಅಂತ ಕೂಡ ನಾವು ಕರಿತೀವಿ. ಸೊ ಇದು ಟ್ರಾಪಿಕ್ ಲೆವೆಲ್ ಅಂದ್ರೇನು, ಯಾವ ಆರ್ಗ್ಯಾನಿಸಮ್ಸ್ ಯಾವ ಟ್ರಾಪಿಕ್ ಲೆವೆಲ್ ಇಟ್ಟಿದ್ದೀವಿ ಅಂತ. ಸೊ ನೆಕ್ಸ್ಟ್ ಬಂದು ನೋಡೋಣ. ನೆಕ್ಸ್ಟ್ ಬಂತು ದಟ್ ಇಸ್ ಅನ್ ಸ್ಟ್ಯಾಂಡಿಂಗ್ ಕ್ರಾಪ್ ಅಂತ ಇದೆ. ಇದು 1 ಮಾರ್ಕ್ ಅಲ್ಲಿ ಕೇಳ್ತಾ ಹೋಗ್ತಾರೆ. ಸೊ ಸ್ಟ್ಯಾಂಡಿಂಗ್ ಕ್ರಾಪ್ ಅಂದ್ರೆ ಏನು? ಈಚ್ ಟ್ರಾಪಿಕ್ ಲೆವೆಲ್ each tropic level has a certain mass of living material at a particular time.
ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಒಂದು ಟ್ರಾಪಿಕ್ ಲೆವೆಲ್ ಅಲ್ಲಿ ಇರುವಂತಹ ಒಂದು ಆರ್ಗ್ಯಾನಿಸಮ್ ನ ಲಿವಿಂಗ್ ಮೆಟೀರಿಯಲ್ ನಾವೇನಂತ ಕರಿತೀವಿ, ಸ್ಟ್ಯಾಂಡಿಂಗ್ ಕ್ರಾಪ್ ಅಂತ ಕರಿತೀವಿ. ಸೊ ಇದು 1 ಮಾರ್ಕ್ ಅಲ್ಲಿ ಕೇಳ್ತಾ ಹೋಗ್ತಾರೆ. ಸೊ ಈಚ್ ಟ್ರಾಪಿಕ್ ಲೆವೆಲ್ ಹ್ಯಾಸ್ ಅ ಸರ್ಟನ್ ಮಾಸ್ ಆಫ್ ಲಿವಿಂಗ್ ಮೆಟೀರಿಯಲ್ ಅಟ್ ಅ ಪರ್ಟಿಕ್ಯುಲರ್ ಟೈಮ್. ಸೊ ಹಿಯರ್ ಇಟ್ ಈಸ್ ಮೆಷರ್ಡ್ ಆಸ್ ಅ ಮಾಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ಆ ಆರ್ಗ್ಯಾನಿಸಮ್ಸ್ ನ ಮಾಸ್ ನಾವು ಮೆಷರ್ ಮಾಡಬಹುದು. ದೇ ಮೇ ಬಿ ಇನ್ ದ ಫಾರ್ಮ್ ಆಫ್ ಬಯೋಮಾಸ್ ಆರ್ ಇನ್ ದ ಫಾರ್ಮ್ ಆಫ್ ನಂಬರ್. So usually the biomass can be measured in the form of dry weight or fresh weight. Plantina, animal na dry weight anta tagonತೀವಿ ಅಥವಾ fresh weight anta tagonತೀವಿ. But common ಆಗಿ ನಾವು ecosystem ಅಲ್ಲಿ biomass ನ denote ಮಾಡಿದ್ರೆ it can be abbreviated, it can be defined in terms of an dry weight of organisms ಅಂತ ಕರಿತೀವಿ. ಆರ್ಗ್ಯಾನಿಸಮ್ ನ dry weight ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ಇದು ಸ್ಟ್ಯಾಂಡಿಂಗ್ ಕ್ರಾಪ್ ಅಂದ್ರೆ ಏನು ಅಂತ ನೋಡಿದ್ವಿ. ಈಗ ಟ್ರಾಪಿಕ್ ಲೆವೆಲ್ ನ ಒಂದು ಸ್ಕೀಮ್ಯಾಟಿಕ್ ರೆಪ್ರೆಸೆಂಟೇಷನ್ ಬರ್ಕೋಣ. ಸೊ ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಇದನ್ನು ಕೂಡ ಬೋರ್ಡ್ ಅಲ್ಲಿ ಕೇಳಬಹುದು. ಸೊ ಇಲ್ಲಿ ದಿಸ್ ಇಸ್ ದ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಟ್ರಾಪಿಕ್ ಲೆವೆಲ್ಸ್ ಇನ್ ಅನ್ ಎಕೋಸಿಸ್ಟಮ್. ಇಟ್ ಇಸ್ ದ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಅನ್ ಟ್ರಾಪಿಕ್ ಲೆವೆಲ್ಸ್ ಇನ್ ಅನ್ ಎಕೋಸಿಸ್ಟಮ್ ಬಗ್ಗೆ ನಾವು ಬರ್ತಾ ಇದ್ದೇವೆ. ಸೊ ಇವಿಷ್ಟು ಏನು ಪ್ರೊಡ್ಯೂಸರ್ಸ್, ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್ ಅಂಡ್ ಟರ್ಷರಿ ಕನ್ಸ್ಯೂಮರ್. ಸೊ ಪ್ರೈಮರಿ ಕನ್ಸ್ಯೂಮರ್ ದೇ ಆರ್ ಆಕ್ಯುಪೈಂಗ್ ದ ಫಸ್ಟ್ ಟ್ರಾಪಿಕ್ ಲೆವೆಲ್. ಪ್ರೈಮರಿ ಕನ್ಸ್ಯೂಮರ್ ಏನ್ ಮಾಡಿದ್ದಾರೆ, ಫಸ್ಟ್ ಟ್ರಾಪಿಕ್ ಲೆವೆಲ್ ನ ಆಕ್ಯುಪೈ ಮಾಡಿದ್ದಾರೆ. ಸೊ ಆಲ್ ಆರ್ ಪ್ಲಾಂಟ್ಸ್. ಎಕ್ಸಾಂಪಲ್ ಅಂತ ತಗೊಂಡ್ರೆ ಫೈಟೋಪ್ಲಾಂಕ್ಟನ್ಸ್, ದರ್ ಇಸ್ ಅನ್ ಅಕ್ವಾಟಿಕ್ ಮೀಡಿಯಾದಲ್ಲಿ ಇರೋದು ಫೈಟೋಪ್ಲಾಂಕ್ಟನ್ಸ್, ಗ್ರಾಸ್ ಮತ್ತೆ ಟ್ರೀಸ್ ಅಂತ ಕರಿಬಹುದು. ಸೆಕೆಂಡ್ ಇಸ್ ಪ್ರೈಮರಿ ಕನ್ಸ್ಯೂಮರ್ಸ್ ಸೆಕೆಂಡ್ ಟ್ರಾಪಿಕ್ ಲೆವೆಲ್ ಆಕ್ಯುಪೈ ಮಾಡುತ್ತೆ, ದೇ ಆರ್ ದ ಹರ್ಬಿವೋರ್ಸ್. ಸೊ ಹರ್ಬಿವೋರ್ಸ್ ಎಕ್ಸಾಂಪಲ್ ಝೂ ಪ್ಲಾಂಕ್ಟನ್, ಅಕ್ವಾಟಿಕ್ ಮೀಡಿಯಂ ಅಲ್ಲಿ ಇರುವಂತಹ ಅನಿಮಲ್ಸ್, ಚಿಕ್ಕ ಚಿಕ್ಕ ಅನಿಮಲ್ಸ್ ಗಳಿದೆ. ಕಾಮನ್ ಆಗಿ ಪ್ಲಾಂಟ್ಸ್ ಗಳನ್ನ ಫೈಟೋ ಪ್ಲಾಂಕ್ಟನ್ಸ್ ಅಂತ ಏನ್ ಕರಿತೀವಿ, ಹಂಗ ಅನಿಮಲ್ಸ್ ನಾವು ಝೂ ಪ್ಲಾಂಕ್ಟನ್ಸ್ ಅಂತ ಕರಿತೀವಿ. ಝೂ ಪ್ಲಾಂಕ್ಟನ್, ಗ್ರಾಸ್ ಹಾಪರ್, ಕೌ, ದೇ ಆರ್ ದ ಹರ್ಬಿವೋರ್ಸ್. ಸೆಕೆಂಡರಿ ಕನ್ಸ್ಯೂಮರ್ಸ್ ಅಂತ ಏನಿದೆ ಅವು ಥರ್ಡ್ ಟ್ರಾಪಿಕ್ ಲೆವೆಲ್ ಅಲ್ಲಿ ಇರುತ್ತೆ, ದೇ ಆರ್ ದ ಕಾರ್ನಿವೋರ್ಸ್ ಅಂತ ಕರಿತೀವಿ. ಸೊ ಕಾರ್ನಿವೋರ್ಸ್ ಎಕ್ಸಾಂಪಲ್ ಬರ್ಡ್ಸ್, ಫಿಶರ್ಸ್, ವುಲ್ಫ್ ಅಂತ ಕೂಡ ಕರೀಬಹುದು. ಸೊ ನೆಕ್ಸ್ಟ್ ಟರ್ಷರಿ ಕನ್ಸ್ಯೂಮರ್ಸ್, ದೇ ಆರ್ ಆಕ್ಯುಪೈಂಗ್ ದ ಫೋರ್ತ್ ಟ್ರಾಪಿಕ್ ಲೆವೆಲ್. ಆ ಫೋರ್ತ್ ಟ್ರಾಪಿಕ್ ಲೆವೆಲ್ ಅಲ್ಲಿ ಟಾಪ್ ಕಾರ್ನಿವೋರ್ಸ್ ಇರ್ತಾರೆ. ಸೊ ಟಾಪ್ ಕಾರ್ನಿವೋರ್ಸ್ ಯಾರು ಅಂದ್ರೆ ಮ್ಯಾನ್ ಮತ್ತೆ ಲಯನ್. ಸೊ ಇಷ್ಟನ್ನ ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಸೊ ಇದು ನಿಮಗೆ ಬೋರ್ಡ್ ಅಲ್ಲಿ ಕೇಳ್ಬೋದು, ರೈಟ್ ದ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಆನ್ ಡಿಫರೆಂಟ್ ಟ್ರಾಪಿಕ್ ಲೆವೆಲ್ಸ್ ಇನ್ ಆನ್ ಎಕೋಸಿಸ್ಟಮ್ ಅಂತ ಕೇಳಿದ್ರೆ, ಸೊ ಈ ರೆಪ್ರೆಸೆಂಟೇಷನ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಈ ರೆಪ್ರೆಸೆಂಟೇಷನ್ ನ ಬರೆದು ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್ ಅಲ್ಲಿ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಕನ್ಸ್ಯೂಮರ್ಸ್ ಆರೋ ಮಾರ್ಕ್ ತೋರಿಸ್ಬಿಟ್ಟು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಟ್ರಾಪಿಕ್ ಲೆವೆಲ್ ಬಂದು ಆ ಸೈಡ್ ಅಲ್ಲಿ ಎಕ್ಸಾಂಪಲ್ಸ್ ಬರೀಬೇಕು. ಸೊ ಇಷ್ಟು ಟ್ರಾಪಿಕ್ ಲೆವೆಲ್ಸ್ ಅಲ್ಲಿ ನಾವು ಹೇಳಿದ್ವಿ. ಇಲ್ಲಿ ಏನ್ ನಡೀತಿದೆ, ದ ಫ್ಲೋ ಆಫ್ ಎನರ್ಜಿ ಆಗ್ತಿದೆ. ದ ಫ್ಲೋ ಆಫ್ ಎನರ್ಜಿ ಫ್ರಮ್ ಪ್ರೊಡ್ಯೂಸರ್ಸ್ ಟು ಸೀರೀಸ್ ಆಫ್ ಕನ್ಸ್ಯೂಮರ್ಸ್. ಬೇಸ್ಡ್ ಆನ್ ದ ಟ್ರಾಪಿಕ್ ಲೆವೆಲ್ ದೇ ಆರ್ ಯುಟಿಲೈಸಿಂಗ್ ದ ಫುಡ್ ಅಂಡ್ ಎನರ್ಜಿ ಅಂಡ್ ನ್ಯೂಟ್ರಿಷನ್. ಫುಡ್ ಮತ್ತೆ ಎನರ್ಜಿ, ನ್ಯೂಟ್ರಿಷನ್ ಅದು ಯುಟಿಲೈಸ್ ಮಾಡ್ತಾರೆ. ಈ ಫ್ಲೋ ಆಫ್ ಎನರ್ಜಿನ ಸ್ಟಡಿ ಮಾಡಕ್ಕೆ ನಮ್ಗೆ ಇನ್ನೂ ಒಂದು ಹೆಲ್ಪ್ ಮಾಡುತ್ತೆ, ಯಾವುದು ಅಂದ್ರೆ ಪಿರಮಿಡ್ಸ್ಗಳು, ಎಕಾಲಜಿಕಲ್ ಪಿರಮಿಡ್ಸ್ ಅಂತವೆ, ಅವನ್ನ ನೋಡೋಣ ಈಗ. ಸೊ ನೆಕ್ಸ್ಟ್ ಎಕಾಲಜಿಕಲ್ ಪಿರಮಿಡ್ಸ್ ಅಂತ ಬಂದಿದ್ವಿ. ಸೊ ವಾಟ್ ಆರ್ ಈ ಎಕಾಲಜಿಕಲ್ ಪಿರಮಿಡ್ಸ್ ಅನ್ನೋದನ್ನ ಪ್ರಪೋಸ್ ಮಾಡಿದವರು ಯಾರಂದ್ರೆ ಚಾರ್ಲ್ಸ್ ಹೆಲ್ಟನ್. ಸೊ ಎಕಾಲಜಿಕಲ್ ಪಿರಮಿಡ್ಸ್ ನ ಡಿಸ್ಕ್ರೈಬ್ ಮಾಡಿದವರು ಯಾರು ಅಂತ ಕೇಳಿದ್ರೆ ಚಾರ್ಲ್ಸ್ ಹೆಲ್ಟನ್ ಅಂತ ಕರಿತೀವಿ. ಫಾರ್ ಟು ಗಿವ್ ಹಾನರ್ ಫಾರ್ ಹಿಮ್, ದ ಎಕಾಲಜಿಕಲ್ ಪಿರಮಿಡ್ಸ್ ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಎಲ್ಟೋನಿಯಂ ಪಿರಮಿಡ್. ಅವ್ರು ಅದನ್ನ ಡಿಸ್ಕ್ರೈಬ್ ಮಾಡಿರೋದ್ರಿಂದ ಆ ಪಿರಮಿಡ್ಸ್ ಗಳಿಗೆ ಎಲ್ಟೋನಿಯಂ ಪಿರಮಿಡ್ಸ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಮೈಂಡ್ ಬೈ ಎಕಾಲಜಿಕಲ್ ಪಿರಮಿಡ್, 1 ಮಾರ್ಕ್ ಅಲ್ಲಿ ಕೇಳಿದ್ರೆ, so it is the relationship between the producers and the consumers in an ecosystem can be graphically represented in the form of pyramid. Pyramid ಅಂದ್ರೆ ನೀವೆಲ್ಲರೂ ನೋಡಿದ್ರೆ ಈ ತರ ಅಪಿಯರೆನ್ಸ್ ಇರುತ್ತೆ. ಅದರಲ್ಲಿ the base of the pyramid was broad and it was narrow at the apex. ಮೇಲೆ ಹೋಗ್ತಾ ಹೋಗ್ತಾ apex ಏನಾಗಿರುತ್ತೆ, ನ್ಯಾರೋ ಆಗ್ತಾ ಹೋಗುತ್ತೆ, ಜಾಗ ಕಮ್ಮಿ ಆಗ್ತಾ ಹೋಗುತ್ತೆ. The base of the pyramid was broad and narrow was at the apex. So aವಾಗ ಬೇಸ್ ಆಫ್ ದ ಪಿರಮಿಡ್ ಯಾರು ಆಕ್ಯುಪೈ ಮಾಡ್ತಾರೆ, ಪ್ರೊಡ್ಯೂಸರ್ಸ್ ಆಕ್ಯುಪೈ ಮಾಡ್ತಾರೆ. ಪ್ರೊಡ್ಯೂಸರ್ಸ್ ಆಕ್ಯುಪೈ ದ ಬೇಸ್ ಆಫ್ ದ ಪಿರಮಿಡ್. ಆಮೇಲೆ ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್, ಟರ್ಷರಿ ಕನ್ಸ್ಯೂಮರ್ಸ್ ನೆಕ್ಸ್ಟ್ ಟ್ರಾಪಿಕ್ ಲೆವೆಲ್ ಆಕ್ಯುಪೈ ಮಾಡಿದಂಗೆ ಅಪೆಕ್ಸ್ ರೀಜನ್ ಏನಾಗ್ತಾ ಹೋಗುತ್ತೆ, ನ್ಯಾರೋ ಆಗ್ತಾ ಹೋಗುತ್ತೆ. ಸೊ ಇದನ್ನ ಡಿನೋಟ್ ಮಾಡಕ್ಕೆ ಇಟ್ ಇಸ್ ಅ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ವಾಟ್ ಇಸ್ ಮೈಂಡ್ ಬೈ ಎಕಾಲಜಿಕಲ್ ಪಿರಮಿಡ್ ಅಂದ್ರೆ ಇಟ್ ಇಸ್ ಅ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ which helps us to study the relationship between the producers and consumers. Producers ಮತ್ತೆ consumers ಮಧ್ಯೆ ಇರುವಂತಹ ರಿಲೇಶನ್ಶಿಪ್ ನ ನಾವು ಸ್ಟಡಿ ಮಾಡಕ್ಕೆ ಹೆಲ್ಪ್ ಮಾಡೋ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನಾವು ಎಕಾಲಜಿಕಲ್ ಪಿರಮಿಡ್ಸ್ ಅಂತ ಕರೀಬಹುದು. ಸೊ ಎಕಾಲಜಿಕಲ್ ಪಿರಮಿಡ್ಸ್ ಅಲ್ಲಿ 3 ಟೈಪ್ಸ್ ಇದೆ. ದಟ್ ಇಸ್ ಅ ಪಿರಮಿಡ್ ಆಫ್ ನಂಬರ್, ಪಿರಮಿಡ್ ಆಫ್ ಬಯೋಮಾಸ್
and pyramid of energy. So ಈ ತರ 3 types ಇದೆ. ಈ 3 types ಕೂಡ ನಾವು ಡಿಸ್ಕಸ್ ಮಾಡೋಣ. ಫಸ್ಟ್ ಒಂದು ಬರ್ಕೋಣ, that is the pyramid of number. ಫಸ್ಟ್ ಒಂದು pyramid of number ಅಂತ ಬರ್ತಿದೆ. So what is meant by the pyramid of number? It is the graphical representation which helps us to study the numerical relationship between the producers and consumers. Producers ಮತ್ತೆ consumers ಮಧ್ಯೆ ಇರುವಂತಹ ನ್ಯೂಮರಿಕಲ್ ರಿಲೇಶನ್ಶಿಪ್ ನ ನಮಗೆ ಸ್ಟಡಿ ಮಾಡೋಕ್ಕೆ ಹೆಲ್ಪ್ ಮಾಡುವಂತಹ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನ ಪಿರಮಿಡ್ ಆಫ್ ನಂಬರ್ಸ್ ಅಂತ ಕರಿತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಪಿರಮಿಡ್ ಆಫ್ ನಂಬರ್. ಸೊ ಇಲ್ಲಿ ಇದಕ್ಕೆ ಎಕ್ಸಾಂಪಲ್, ಇಲ್ಲಿ ಒಂದು ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಬಂದಿದೆ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಸೊ ದಿಸ್ ಹ್ಯಾಸ್ ಬಿನ್ ಡಿನೋಟೆಡ್ ಇನ್ ಅನ್ NCERT ಟೆಕ್ಸ್ಟ್ ಬುಕ್. ನಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋದು. ನಿಮಗೆ ಎಕ್ಸ್ಟ್ರಾ ರೆಫರೆನ್ಸ್ಗೆ ಬೇರೆ ಪಿರಮಿಡ್ಸ್ ಗಳನ್ನ ನಾವು ತೋರಿಸ್ಕೊಡ್ತೀವಿ. So the base of the pyramid that was brought, it has been occupied by the primary producers. PP ಅಂತ ಬರೆದಿದ್ದೀವಲ್ಲ, primary producers. ಎಷ್ಟು ನಂಬರ್ ಇದೆ? ಅವು ಇಷ್ಟು ನಂಬರ್ಸ್ ಇದೆ, 5, 8, 4, 2, 000. ನೆಕ್ಸ್ಟ್ ಪ್ರೈಮರಿ ಪ್ರೊಡ್ಯೂಸರ್ಸ್ ನ ಕನ್ಸ್ಯೂಮ್ ಮಾಡೋರು ಪ್ರೈಮರಿ ಕನ್ಸ್ಯೂಮರ್, ಪ್ರೊಡ್ಯೂಸರ್ಸ್ ನ ಕನ್ಸ್ಯೂಮ್ ಮಾಡೋರು ಪ್ರೈಮರಿ ಕನ್ಸ್ಯೂಮರ್ಸ್. ಪ್ರೈಮರಿ ಕನ್ಸ್ಯೂಮರ್ 708 000 ಪೆಸೆಂಟ್ಸ್ ಇದೆ. ಅದೇ ಸೆಕೆಂಡರಿ ಕನ್ಸ್ಯೂಮರ್ಸ್ ಎಷ್ಟಿದೆ? ಸೊ 354 000 ಇದೆ. Tertiary consumer only 3 in number. When the tropic level goes on increasing, tropic level ಮೇಲ್ಗಡೆ ಹೋಗ್ತಿದ್ದಂಗೆ the numbers goes on decreasing. ಮೇಲ್ಗಡೆ tropic level increase ಆದಂಗೂ numbers ಏನಾಗ್ತಾ ಹೋಗ್ತಿದೆ? ಕಮ್ಮಿ ಆಗ್ತಿದೆ. This is the specific representation which was reflecting with the upright pyramid. ಈ ತರ ಬೇಸು ಬ್ರಾಡ್ ಇದ್ದು ಮೇಲೆ ಅಪೆಕ್ಸ್ ಇದೆ ಅನ್ನೋದಕ್ಕೆ ರೀಸನ್ ಇದನ್ನ ನಾವು upright pyramid ಅಂತ ಕರಿತೀವಿ. ಏನಂತ ಕರಿತೀವಿ? upright pyramid. So when the tropic level increases, when the number decreases, it reflected with the upright pyramid. ಇನ್ನೊಂದು inverted pyramids ಅಂತ ಬರೀತೀವಿ. inverted pyramid, ಉಲ್ಟಾ. So inverted pyramid ಅಲ್ಲಿ ಏನಿರುತ್ತೆ? So ಬೇಸು ಅಪೆಕ್ಸ್, ಬೇಸ್ ಏನಾಗಿರುತ್ತೆ? ನ್ಯಾರೋ ಇದ್ದು ಮೇಲ್ಗಡೆ ಹೋಗ್ತಾ ಹೋಗ್ತಾ ಏನಾಗುತ್ತೆ? ಬ್ರಾಡರ್ ಆಗ್ತಾ ಹೋಗುತ್ತೆ. ಸೊ ಅವಾಗ ನಂಬರ್ ಕೆಳಗಡೆ ಕಮ್ಮಿ ಇದ್ದು ಮೇಲ್ಗಡೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಟ್ರೀ ಎಕೋಸಿಸ್ಟಮ್ ಅಂತ ಕರಿತೀವಿ. ಒಂದು ಮರ ತಗೊಂಡ್ರೆ ಆ ಟ್ರೀ ಎಕೋಸಿಸ್ಟಮ್ ಏನಾಗುತ್ತೆ? ಇನ್ವರ್ಟೆಡ್ ಪಿರಮಿಡ್ ಆಫ್ ನಂಬರ್ ಅಂತ ಕರಿತೀವಿ. ಇದು 1 ಮಾರ್ಕ್ ಅಲ್ಲಿ ಕೇಳಬಹುದು, ಮತ್ತೆ ಕಾಂಪಿಟೇಟಿವ್ ಅಲ್ಲೂ ಕೇಳಬಹುದು. ಸೊ ಗಿವ್ ಎಕ್ಸಾಂಪಲ್ ಫಾರ್ ಆನ್ ಇನ್ವರ್ಟೆಡ್ ಪಿರಮಿಡ್ ಆಫ್ ನಂಬರ್. ಪಿರಮಿಡ್ ಆಫ್ ನಂಬರ್ ಅಲ್ಲಿ ಉಲ್ಟಾ ಯಾರು ಬರುತ್ತೆ ಅಂದ್ರೆ ಟ್ರೀ. ಯಾಕಂದ್ರೆ ಟ್ರೀ ಒಂದೇ, ಮೇಲ್ ಹೋಗ್ತಾ ಹೋಗ್ತಾ ಕಮ್ಮಿ ಆಗ್ಬೇಕಿತ್ತು. ಬಟ್ ಟ್ರೀ ಇಟ್ ಇಸ್ ಅ ಪ್ರೊಡ್ಯೂಸರ್ ಆಗಿದ್ರು ಕೂಡ ಕೆಳಗಡೆ ಟ್ರಾಪಿಕ್ ಲೆವೆಲ್ ಅಲ್ಲಿ ಇದ್ರೂ ಕೂಡ ಅದು ಒಂದೇ ನಂಬರ್ ಇದೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರೋ ಚಿಕ್ಕ ಇನ್ಸೆಕ್ಟ್ಸ್ ಗಳು, ಅದ್ರ ಮೇಲೆ ಡಿಪೆಂಡ್ ಆಗಿರುವಂತಹ ಬರ್ಡ್ಸ್ ಗಳು. ಸೊ ಈ ತರ ಏನಾಗುತ್ತೆ? ನಂಬರ್ ಗೋಸ್ ಆನ್ ಇನ್ಕ್ರೀಸಿಂಗ್ ಆಗ್ತಾ ಹೋಗುತ್ತೆ. ಇಲ್ಲಿ ನಾವು ಗೋಸ್ ಆನ್ ಡಿಕ್ರೀಸಿಂಗ್ ಅಂತ ಕರಿತೀವಿ. ಮೇಲೆ ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಆಗಿರೋದ್ರಿಂದ ಇಟ್ ವಾಸ್ ರಿಫ್ಲೆಕ್ಟೆಡ್ ವಿತ್ ಇನ್ವರ್ಟೆಡ್ ಪಿರಮಿಡ್. ಸೊ ಎಕ್ಸಾಂಪಲ್ ನೆನಪಿರಲಿ, ಇನ್ವರ್ಟೆಡ್ ಪಿರಮಿಡ್ ಆಫ್ ನಂಬರ್ ಯಾವ್ದಪ್ಪ ಅಂದ್ರೆ ಟ್ರೀ ಎಕೋಸಿಸ್ಟಮ್. ಸೊ ಇನ್ನೊಂದು ಎಕ್ಸಾಂಪಲ್, ಇದು ನಾವು ಬಂದಿರೋದು ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್. ನಮಗೆ ಸಿಂಪಲ್ ಆಗಿ ಗೊತ್ತಾಗುತ್ತೆ. ಇನ್ನೊಂದು ರೆಪ್ರೆಸೆಂಟೇಷನ್ ಬಂದಿದ್ದೀವಿ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್. ಗ್ರಾಸ್, ದೇ ಆರ್ ದ ಪ್ರೈಮರಿ ಪ್ರೊಡ್ಯೂಸರ್ಸ್. ಸೊ ವಿಚ್ ಆರ್ ಲ್ಯಾಕ್ ಇನ್ ನಂಬರ್. ನಾವು ಲ್ಯಾಕ್ ನಂಬರ್ ಇದಾವೆ, ಪ್ರೈಮರಿ ಪ್ರೊಡ್ಯೂಸರ್ಸ್ ಅಂತ ಕರಿತೀವಿ. ಪ್ರೈಮರಿ ಪ್ರೊಡ್ಯೂಸರ್ಸ್ ಮೇಲೆ ಡಿಪೆಂಡ್ ಆಗಿರೋ ಪ್ರೈಮರಿ ಕನ್ಸ್ಯೂಮರ್ಸ್, ದಟ್ ಇಸ್ ಅ ಗ್ರಾಸ್ ಹೋಪರ್, ದೇ ಆರ್ 1000 in number. Secondary consumer, that is a frog, they are 100 in number. Snake, they are the tertiary consumer. Next to quaternary consumers. ಸೊ ಅದಕ್ಕಿಂತ ಮೇಲ್ಗಡೆ ಹೋಗಿ ಕನ್ಸ್ಯೂಮರ್ಸ್ ಆಗಲ್ಲ. ಯಾಕೆಂದ್ರೆ ಎನರ್ಜಿ ಫ್ಲೋ ನೆಕ್ಸ್ಟ್ ಹೋಗ್ತಾ ಹೋಗ್ತಾ 10% ಡಿಕ್ರೀಸ್ ಆಗುತ್ತೆ. ಹಂಗಾಗಿ ಶಾರ್ಟ್ ಫುಡ್ ಚೈನ್ ಅಲ್ಲಿ ಎನರ್ಜಿ ಫ್ಲೋ ಯುಟಿಲೈಸೇಷನ್ ಜಾಸ್ತಿ ಇರುತ್ತೆ. ಫುಡ್ ಚೈನ್ ಇನ್ಕ್ರೀಸ್ ಆದಾಗೂ ಕೂಡ ಎನರ್ಜಿ ಫ್ಲೋ ಏನಾಗುತ್ತೆ? ಇನ್ನೂ ರೆಡ್ಯೂಸ್ ಆಗೋಕ್ಕೆ ಹೋಗ್ಬಿಡುತ್ತೆ ಅಂತ ಹೇಳ್ತೀವಿ. ಕೆಲವೊಂದ್ಸತಿ ಲಾಸ್ಟಿಗೆ ಹೋಗ್ತಾ ನೆಗ್ಲಿಜಿಬಲ್ ಅಂತ ಕೂಡ ನಾವು ಕರಿತೀವಿ. So this is a graphical representation of an pyramid of number in an grassland ecosystem. ಅದೇ ಒಂದು ಪಾಂಡ್ ಎಕೋಸಿಸ್ಟಮ್ ಅನ್ನು ಕೂಡ ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಫೈಟೋ ಪ್ಲಾಂಕ್ಟಾನ್ಸ್, ಪ್ಲಾಂಟ್ಸ್ ಗಳು ಲ್ಯಾಕ್ ನಂಬರ್ ಇದೆ. ಝೂ ಪ್ಲಾಂಕ್ಟಾನ್ಸ್ 10,000 ನಂಬರ್. ಪ್ರೈಮರಿ ಕಾರ್ನಿವೋರ್ಸ್ 1000 ನಂಬರ್. ಸೆಕೆಂಡರಿ ಕಾರ್ನಿವೋರ್ಸ್ 100 ನಂಬರ್. ನಾವು ಇಲ್ಲಿ ಸೆಕೆಂಡರಿ ಕಾರ್ನಿವೋರ್ಸ್ಗೆ ನಿಲ್ಲಿಸಿದ್ದೀವಿ, ಟರ್ಷಿಯರಿ ಕನ್ಸ್ಯೂಮರ್ಸ್ ತನಕನೂ ಹೋಗೇ ಇಲ್ಲ ಇಲ್ಲಿ. ಯಾಕಂದ್ರೆ ಕಾರ್ನಿವೋರ್ಸ್ ಬಂದಾಗ ಪ್ರೈಮರಿ ಕಾರ್ನಿವೋರ್ಸ್, ಟಾಪ್ ಕಾರ್ನಿವೋರ್ಸ್ ಅಂತ ಮಾತ್ರ ನಾವು ಮೆನ್ಷನ್ ಮಾಡೋದ್ರಿಂದ ಸೊ ಇಲ್ಲಿಗೆ ಈ ಪಿರಮಿಡ್ ನಿಂತಿದೆ. ಸೊ ಇಲ್ಲೇನಾಗುತ್ತೆ? ದ ನ್ಯೂಮರಿಕಲ್ ರಿಲೇಶನ್ಶಿಪ್ ಬಿಟ್ವೀನ್ ದ ಪ್ರೊಡ್ಯೂಸರ್ಸ್ ಅಂಡ್ ಕನ್ಸ್ಯೂಮರ್ಸ್ ಹ್ಯಾಸ್ ಬೀನ್ ಸ್ಟಡಿಡ್ ಬೈ ದ ಹೆಲ್ಪ್ ಆಫ್ ಆನ್ ಪಿರಮಿಡ್ ಆಫ್ ನಂಬರ್, ವೇರ್ ದ ಬೇಸ್ ಆಫ್ ದ ಪಿರಮಿಡ್ ಹ್ಯಾಸ್ ಬೀನ್ ಆಕ್ಯುಪೈಡ್ ಬೈ ದ ಪ್ರೊಡ್ಯೂಸರ್ಸ್. ಸೊ ನ್ಯಾರೋ ಅಪೆಕ್ಸ್ ಹೋಗ್ತಾ ಹೋಗ್ತಾ ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷಿಯರಿ ಕನ್ಸ್ಯೂಮರ್ಸ್ ಆಕ್ಯುಪೈ ಮಾಡ್ತಾ ಹೋಗ್ತಾರೆ. So when the tropic levels goes on increasing, the numbers goes on decreasing. This is the specific property in an upright pyramid. Whereas in inverted pyramid, so when the tropic level goes on increasing, the numbers also goes on increasing. So
So it has been reflected with the inverted pyramid. Example, tree ecosystem. Tree ecosystem pyramid of number ಗೆ ಮಾತ್ರ ಅದು ಇನ್ವರ್ಟೆಡ್ ಪಿರಮಿಡ್ ಗೆ ಎಕ್ಸಾಂಪಲ್, ಬೇರೆದ್ರಲ್ಲಿ ಬರಲ್ಲ. ಪಿರಮಿಡ್ ಆಫ್ ನಂಬರ್ ಅಲ್ಲಿ ಮಾತ್ರ ಇನ್ವರ್ಟೆಡ್ ಪಿರಮಿಡ್ ಗೆ ನಾವು ಟ್ರೀ ಎಕೋಸಿಸ್ಟಮ್ ನ ಹೇಳ್ತೀವಿ. ಸೊ ಟ್ರೀ ಇಲ್ಲಿ ಪಿರಮಿಡ್ ಆಫ್ ನಂಬರ್ ಆದ್ಮೇಲೆ ನೆಕ್ಸ್ಟ್ ಒಂದು ನೋಡೋಣ. ಸೊ ನೆಕ್ಸ್ಟ್ ಒನ್ ಪಿರಮಿಡ್ ಆಫ್ ಬಯೋಮಾಸ್. So it is the representation which helpful us to study the biomass relationship from producers to and consumers. So it is a representation helps to study the biomass of an trophic level in the food chain. ಫುಡ್ ಚೈನ್ ಅಲ್ಲಿ ಇರುವಂತಹ ಒಂದು ಆರ್ಗ್ಯಾನಿಸಮ್ ಇರುವಂತಹ ಟ್ರಾಪಿಕ್ ಲೆವೆಲ್ ಅಲ್ಲಿ ಇರೋ ಟೋಟಲ್ ಬಯೋಮಾಸ್ ನಾವು ಡಿಫೈನ್ ಮಾಡೋದಕ್ಕೆ ಪಿರಮಿಡ್ ಆಫ್ ಬಯೋಮಾಸ್ ನ ತಗೊಂತೀವಿ. ದ ಬಯೋಮಾಸ್ ಕ್ಯಾನ್ ಬಿ ಡಿನೋಟೆಡ್ ಇನ್ ಟರ್ಮ್ಸ್ ಆಫ್ ಪೌಂಡ್ಸ್. ಪೌಂಡ್ಸ್ ಅಲ್ಲಾದ್ರೂ ಡಿನೋಟ್ ಮಾಡಬಹುದು ಅಥವಾ ಕಿಲೋಗ್ರಾಮ್ಸ್ ಅಲ್ಲಿ ಕೂಡ ಡಿನೋಟ್ ಮಾಡಬಹುದು. ಸೊ ದ ಬಯೋಮಾಸ್ ಕ್ಯಾನ್ ಬಿ ಡಿನೋಟೆಡ್ ಇನ್ ಟರ್ಮ್ಸ್ ಆಫ್ ಪೌಂಡ್ಸ್ ಆರ್ ಕಿಲೋಗ್ರಾಮ್. ಸೊ ಇದ್ರ ಬೇಸಿಸ್ ಮೇಲೆ ನಾವು ತಗೊಂಡ್ರೆ ಇದು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ. ಪಿರಮಿಡ್ ಬೇಸು, ಪ್ರೈಮರಿ ಕನ್ಸ್ಯೂಮರ್, ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್, ಸೆಕೆಂಡರಿ ಅಂಡ್ ಟರ್ಷರಿ ಕನ್ಸ್ಯೂಮರ್. ಇಲ್ಲಿ ನಂಬರ್ ಅಂತ ಕೊಟ್ಟಿರೋದ್ರ ಪ್ರಕಾರ ಇಲ್ಲೇನಿದು ಡ್ರೈ ವೇಟ್ ಇನ್ ದ ಫಾರ್ಮ್ ಆಫ್ ಕೆಜಿ ಪರ್ ಮೀಟರ್ ಸ್ಕ್ವೇರ್. ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಆರ್ಗ್ಯಾನಿಸಮ್ಸ್ ಎಷ್ಟು ನಂಬರ್ ಆಫ್ ವೇಟ್ ನ ಬಯೋಮಾಸ್ ನ ಆಕ್ಯುಪೈ ಮಾಡುತ್ತೆ. ಸೊ ಯೂಶಲಿ ಬಯೋಮಾಸ್ ಹ್ಯಾಸ್ ಬಿನ್ ರೆಪ್ರೆಸೆಂಟೆಡ್ ಇನ್ ದ ಫಾರ್ಮ್ ಆಫ್ ಡ್ರೈ ವೇಟ್ ಅಂತ ಹೇಳಿದ್ವಿ. ಫ್ರೆಶ್ ವೇಟ್ ತಗೋಬಹುದು, ಡ್ರೈ ವೇಟ್ ತಗೋಬಹುದು. ಬಟ್ ಒಂದು ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ ಬಯೋಮಾಸ್ ಪರ್ಟಿಕ್ಯುಲರ್ ಆಗಿ ಬೇಕು ನಮಗೆ ಅಂದ್ರೆ ಡ್ರೈ ವೇಟ್ ಅಲ್ಲಿ ಅದು ಡಿನೋಟ್ ಮಾಡೋದು. ಸೊ ಪ್ರೊಡ್ಯೂಸರ್ಸ್ 809 ಡ್ರೈ ವೇಟ್ ಇದೆ. ಪ್ರೈಮರಿ ಕನ್ಸ್ಯೂಮರ್ 37, ಸೆಕೆಂಡರಿ 11, tertiary 1.5 kg per meter square ಹೊಂದಿದೆ. So when the trophic level goes on increasing, even the biomass goes on decreasing. ಸೊ ಹಂಗಾಗಿ ಇದು ಅಪ್ರೈಟ್ ಪಿರಮಿಡ್ ಇದೆ. ಸೊ ಇನ್ವರ್ಟೆಡ್ ಪಿರಮಿಡ್ ನೋಡ್ರಿ ಉಲ್ಟಾ ಇದೆ. ಪ್ರೈಮರಿ ಪ್ರೊಡ್ಯೂಸರ್ಸ್ ನ ಬಯೋಮಾಸ್ ಜಾಸ್ತಿ ಇದೆ, ಕನ್ಸ್ಯೂಮರ್ಸ್ ಕೆಳಗಡೆ ಬರ್ತಾ ಹೋಯ್ತು. ಸೊ ಇದಾದ್ಮೇಲೆ ಇಲ್ಲೊಂದು ಫಾರೆಸ್ಟ್ ಎಕೋಸಿಸ್ಟಮ್ ಗೆ ಒಂದು ಎಕ್ಸಾಂಪಲ್ ಬರ್ತಿದ್ವಿ. ಫಾರೆಸ್ಟ್ ಎಕೋಸಿಸ್ಟಮ್ ಅಲ್ಲಿ ಪ್ರೊಡ್ಯೂಸರ್ಸ್ 10,000 ನಂಬರ್ ಇದೆ. ಹರ್ಬಿವೋರ್ಸ್ 1000 ನಂಬರ್, ಸಾರಿ ನಾಟ್ ನಂಬರ್, ಕೆಜಿ. ಸೊ ಪ್ರೊಡ್ಯೂಸರ್ಸ್ 10,000 ಕೆಜಿ ಇದೆ. ಹರ್ಬಿವೋರ್ಸ್ 1000 ಕೆಜಿ ಇದೆ. ಪ್ರೈಮರಿ ಕಾರ್ನಿವೋರ್ಸ್ 100 ಕೆಜಿ, ಸೆಕೆಂಡರಿ ಕಾರ್ನಿವೋರ್ಸ್ 10 ಕೆಜಿ. ಸೊ ಪರ್ಟಿಕ್ಯುಲರ್ ಟ್ರಾಪಿಕ್ ಲೆವೆಲ್ ಇನ್ಕ್ರೀಸ್ ಆದಂಗೆ ಗ್ರಾಮ್ ಕೂಡ ಅಂದ್ರೆ ವೆಯ್ಟ್ ಕೂಡ ಏನಾಗಿದೆ ರೆಡ್ಯೂಸ್ ಆಗಿರೋದನ್ನ ನಾವು ಇದ್ರೊಳಗಡೆ ಅಬ್ಸರ್ವ್ ಮಾಡಬಹುದು. ಸೊ ಹಂಗಾಗಿ ಅಪ್ರೈಟ್ ಪಿರಮಿಡ್ ಆಫ್ ನಂಬರ್, ಪಿರಮಿಡ್ ಆಫ್ ಬಯೋಮಾಸ್ ಗೆ ಎಕ್ಸಾಂಪಲ್ ಕೊಟ್ರೆ ಫಾರೆಸ್ಟ್ ಕೊಡ್ಬೋದು, ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್, ಗ್ರಾಸ್ಲ್ಯಾಂಡ್ ಇವೆಲ್ಲ ಏನು ಅಪ್ರೈಟ್ ಪಿರಮಿಡ್ ಗೆ ಎಕ್ಸಾಂಪಲ್. ಅಪ್ರೈಟ್ ಪಿರಮಿಡ್ ಗೆ ಅದೇ ಇನ್ವರ್ಟೆಡ್ ಪಿರಮಿಡ್ ಆಫ್ ಬಯೋಮಾಸ್ ಗೆ ಏನಾದ್ರೂ ಇನ್ವರ್ಟೆಡ್ ಪಿರಮಿಡ್ ತಗೊಂಡ್ರೆ ಅದು ಇನ್ವರ್ಟೆಡ್ ಇದೆಯಲ್ಲ ಅದು ಯಾವ್ದು ಅಂದ್ರೆ ಪಾಂಡ್ ಎಕೋಸಿಸ್ಟಮ್. ಆಕ್ಚುಲಿ ಅಲ್ಲಿ ನಾವು ಬರ್ದಿರೋದು ಕ್ರಾಪ್ ಫೀಲ್ಡ್ ಅಂತ ಕರಿತೀವಿ. ಕ್ರಾಪ್ ಫೀಲ್ಡ್ ಅಲ್ಲಿ ಪ್ರೊಡ್ಯೂಸರ್ಸ್ ಗಿಂತ ಜಾಸ್ತಿ ಬೇರೆ ಅನಿಮಲ್ಸ್ ಗಳನ್ನ ಡಿಪೆಂಡ್ ಆಗಿರ್ತಾವಲ್ವಾ. ಸೊ ಹಂಗಾಗಿ ಅದ್ರ ಬೇಸಿಸ್ ಮೇಲೆ ಅದನ್ನ ನಾವು ಬರ್ದಿದ್ದೀವಿ ಕ್ರಾಪ್ ಫೀಲ್ಡ್ ಇಂದ. ಬಟ್ ಪಾಂಡ್ ಎಕೋಸಿಸ್ಟಮ್ ಅಲ್ಲಿ ಏನಾಗುತ್ತೆ ಉಲ್ಟಾ ಬರುತ್ತೆ. when the trophic level goes on increasing, so the biomass ಕೂಡ ಏನಾಗುತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇನ್ವರ್ಟೆಡ್ ಪಿರಮಿಡ್ ಆಫ್ ಬಯೋಮಾಸ್ ಗೆ ಎಕ್ಸಾಂಪಲ್ ಕೊಡಿ ಅಂದ್ರೆ ಪಾಂಡ್ ಎಕೋಸಿಸ್ಟಮ್. ಟ್ರೀ ಎಕೋಸಿಸ್ಟಮ್ ನಂಬರ್ ಗೆ, ಬಯೋಮಾಸ್ ಗೆ ಎಕ್ಸಾಂಪಲ್ ಪಾಂಡ್ ಎಕೋಸಿಸ್ಟಮ್. ಸೊ ಈ ಎರಡು ಟೈಪ್ಸ್ ಪಿರಮಿಡ್ ಆಫ್ ನಂಬರ್ ಒಂದು, ಪಿರಮಿಡ್ ಆಫ್ ಬಯೋಮಾಸ್ ಒಂದು ನೋಡಿದ್ರೆ ನೆಕ್ಸ್ಟ್ ಪಿರಮಿಡ್ ಆಫ್ ಎನರ್ಜಿ ನೋಡೋಣ. ಸೊ ನೆಕ್ಸ್ಟ್ ಒನ್ ದ ಪಿರಮಿಡ್ ಆಫ್ ಎನರ್ಜಿ. So pyramid of energy ಅಂತ ತಗೊಂಡ್ರೆ it is a representation which helps us to study the relationship between the energy transfer from producers to consumers. Producers ಇಂದ consumers ಗೆ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ, ಅದರ ರಿಲೇಶನ್ಶಿಪ್ ನ ನಾವು ಸ್ಟಡಿ ಮಾಡೋದಕ್ಕೆ ಪಿರಮಿಡ್ ಆಫ್ ಎನರ್ಜಿನ ತಗೊಂತಾ ಹೋಗ್ತೀವಿ. ಸೊ ಇಲ್ಲಿ ನಾವು ಅಬ್ಸರ್ವೇಷನ್ ಮಾಡ್ತಾ ಬಂದ್ರೆ ಇಟ್ ಕ್ಯಾನ್ ಬಿ ಡಿನೋಟೆಡ್ ಬೈ ದ ಟರ್ಮ್ ಕಾಲ್ಡ್ ಆಸ್ ಜೌಲ್ ಅಂತ ರೆಪ್ರೆಸೆಂಟ್ ಮಾಡಬಹುದು ಅಥವಾ ಕಿಲೋ ಕ್ಯಾಲರೀಸ್ ಅಂತ ಮಾಡಬಹುದು. ಸೊ ನಂಬರ್ಸ್ ಆಸ್ ಯೂಶುವಲ್ ಮಾಡಿದ್ವಿ, ಬಯೋಮಾಸ್ ಅಲ್ಲಿ ಕೆಜಿ ಮಾಡಿದ್ವಿ, ಪೌಂಡ್ಸ್ ಮಾಡಿದ್ವಿ. ಸೊ ಇದರಲ್ಲಿ ಜೌಲ್ ಅಥವಾ ಕಿಲೋ ಕ್ಯಾಲರೀಸ್ ಅಲ್ಲಿ ಡಿನೋಟ್ ಮಾಡ್ತೀವಿ. ಸೊ ಇಲ್ಲಿ ಕಾಮನ್ ಆಗಿ ನಾವು ತಗೊಂಡ್ರೆ ಪರ್ಟಿಕ್ಯುಲರ್ ಟ್ರಾಪಿಕ್ ಲೆವೆಲ್ ಇನ್ಕ್ರೀಸ್ ಆದಾಗ ಟೋಟಲ್ ಇನ್ಸಿಡೆಂಟ್ ಎನರ್ಜಿ ಫ್ರಮ್ ದ ಸನ್, ಇನ್ಸಿಡೆಂಟ್ ರೇಡಿಯೇಷನ್, ಫೋಟೋಸಿಂಥೆಟಿಕಲಿ ಆಕ್ಟಿವ್ 50% ಇದೆ. ಬಟ್ ಪ್ಲಾಂಟ್ಸ್ ಯೂಸ್ ಮಾಡೋದು 2 to 10%. ಸೊ ಅಮಾಂಗ್ ದಟ್ ನಾವು NPP ಅಂತ ಕರಿತೀವಿ, ದ ಎನರ್ಜಿ ದಟ್ ಹ್ಯಾಸ್ ಬಿನ್ ಲೆಫ್ಟ್ ಇನ್ ದ ಪ್ಲಾಂಟ್ ಈವನ್ ಆಫ್ಟರ್ ದ ಯುಟಿಲೈಸೇಷನ್ ಆಫ್ ಎನರ್ಜಿ ಬೈ ರೆಸ್ಪಿರೇಷನ್ ಅಂತ. ಎನರ್ಜಿ ಲಾಸ್ ಆಗಿದ್ರು ಕೂಡ ಉಳಿದಿರೋ ಎನರ್ಜಿನ ತಾನೇ ಮತ್ತೆ ಪ್ಲಾಂಟ್ಸ್ ಬೇರೆ ಅನಿಮಲ್ಸ್ ಗಳನ್ನ ಕನ್ಸ್ಯೂಮ್ ಮಾಡೋದು. ಸೊ ಅದರ ಬೇಸಿಸ್ ಮೇಲೆ ದ ಪ್ರೈಮರಿ ಪ್ರೊಡ್ಯೂಸರ್ಸ್ ಕನ್ವರ್ಟ್ ಓನ್ಲಿ 1% ಆಫ್ ಎನರ್ಜಿ ಇನ್ ದ ಸನ್ಲೈಟ್ ಅವೈಲಬಲ್ ದಮ್ ಇಂಟು NPP ಅಂತ ಕರಿತೀವಿ. ಸೊ ಅದರ ಬೇಸಿಸ್ ಮೇಲೆ ಪಿರಮಿಡ್ ನೋಡಿದ್ರೆ ಪ್ರೊಡ್ಯೂಸರ್ಸ್ 10,000 ಜೌಲ್ ಇದೆ,
ಪ್ರೈಮರಿ ಕನ್ಸ್ಯೂಮರ್ 1000 ಜೌಲ್ ಇದೆ, ಸೆಕೆಂಡರಿ ಕನ್ಸ್ಯೂಮರ್ಸ್ 100 joule ಇದೆ, tertiary consumer 10 joule ಇದೆ. When the tropic level goes on increasing, the joule energy transformation ಕೂಡ 10% reduce ಆಗ್ತದೆ. ಅದನ್ನ ನಾವು 10% ಲಾ ಒಳಗಡೆ ನಾವು ಡಿಫೈನ್ ಮಾಡಬಹುದು ಅಂತ ಕರೀಬಹುದು. 100% ಎನರ್ಜಿ ಹೋದ್ರೂ ಅಂದ್ರೆ ತಿಂದ್ರೂ ಕೂಡ 90% has been lost in the form of heat from the body. and only the 10% ಅಷ್ಟೇ ಕನ್ಸ್ಯೂಮ್ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಟ್ರಾಪಿಕ್ ಲೆವೆಲ್ ಜಾಸ್ತಿ ಆಗೋಕ್ಕೆ ಚಾನ್ಸ್ ಇಲ್ಲ. ಜಾಸ್ತಿ ಆದ್ರೆ ಎನರ್ಜಿ ರಿಡಕ್ಷನ್, ಎನರ್ಜಿ ಟ್ರಾನ್ಸ್ಫಾರ್ಮೇಶನ್ ಕೂಡ ನೆಗ್ಲಿಜಬಲ್ ಅಂತ ಕರೀಬಹುದು. ಸೊ ಅಕ್ವಾಟಿಕ್ ಎಕೋಸಿಸ್ಟಮ್ ಒಂದು ಪಿರಮಿಡ್ ತೋರಿಸಿದ್ವಿ. ಪ್ರೊಡ್ಯೂಸರ್ಸ್ 10,000 ಕಿಲೋ ಕ್ಯಾಲೋರೀಸ್, herbivores 1000 kilocalories, primary carnivores 100 kilocalories, secondary carnivores 10 kilocalories. So tropic level increase ಆದಂಗೂ ಕೂಡ ನಂಬರ್ ಬಯೋಮಾಸ್ ಎನರ್ಜಿ ಏನಾಗ್ತಾ ಹೋಗುತ್ತೆ, ಸೊ ಕಮ್ಮಿ ಆಗಿರೋದನ್ನ ನೋಡ್ಬೋದು. ಎಷ್ಟು ಕಮ್ಮಿ ಆಗಿರೋದು? 10% ಕಮ್ಮಿ ಆಗಿರೋದು ನೋಡ್ಬೋದು. ಬಟ್ ಓನ್ಲಿ ಒನ್ ಆಫ್ ದ ಎಕಾಲಜಿಕಲ್ ಪಿರಮಿಡ್ ದಟ್ ಈಸ್ ನಾಟ್ ಹ್ಯಾವಿಂಗ್ ಅನ್ ಇನ್ವರ್ಟೆಡ್ ಪಿರಮಿಡ್. ಪಿರಮಿಡ್ ಆಫ್ ನಂಬರ್, ಪಿರಮಿಡ್ ಆಫ್ ಬಯೋಮಾಸ್ ಅಲ್ಲಿ ಅಪ್ರೈಟ್ ನೋಡಿದ್ವಿ, ಇನ್ವರ್ಟೆಡ್ ನೋಡಿದ್ವಿ. ಆದ್ರೆ ಪಿರಮಿಡ್ ಆಫ್ ಎನರ್ಜಿಲಿ ಅಪ್ರೈಟ್ ಪಿರಮಿಡ್ ಮಾತ್ರ ಇರುತ್ತೆ, ಇನ್ವರ್ಟೆಡ್ ಪಿರಮಿಡ್ ಬರಲ್ಲ. ಯಾಕಂದ್ರೆ ಇನ್ನೊಂದನ್ನು ತಿನ್ನಲ್ಲ ಹೌದಾ, ಇಲ್ಲಿ ಮೇಲ್ಗಡೆ ಹಿಂದೆ ತಿನ್ನುತ್ತೆ ಹೊರತು ಅದನ್ನು ಉಲ್ಟಾ ತಿನ್ನಕ್ಕೆ ಅದು ಆಗಲ್ಲ. ಸೊ ಹಂಗಾಗಿ ಪಿರಮಿಡ್ ಆಫ್ ಎನರ್ಜಿ ಯಾವಾಗ್ಲೂ ಅಪ್ರೈಟ್ ಇರುತ್ತೆ, ಇನ್ವರ್ಟೆಡ್ ಇರಲ್ಲ. ಇದು ಒಂದು ನೆನಪಿರಬೇಕು. ಕಾಂಪಿಟೇಟಿವ್ ಅಲ್ಲಿ 1 ಮಾರ್ಕ್ ಅಲ್ಲಿ ಕೇಳ್ಬೋದು. ಯಾವ ಎಕಾಲಜಿಕಲ್ ಪಿರಮಿಡ್ಸ್ ಅಲ್ಲಿ ಇನ್ವರ್ಟೆಡ್ ಪಿರಮಿಡ್ ಇರಲ್ಲ ಅಂತಂದ್ರೆ ಪಿರಮಿಡ್ ಆಫ್ ಎನರ್ಜಿ ಇರಲ್ಲ. ಸೊ ಇಷ್ಟು ಇವತ್ತಿನ ಕ್ಲಾಸಸ್. ಅಸೈನ್ಮೆಂಟ್ ಕ್ವಶನ್ ಬರ್ಕೊಂಡ. ಸೊ ಇವತ್ತಿನ ಅಸೈನ್ಮೆಂಟ್ ಕ್ವಶನ್, ಫಸ್ಟ್ ಕ್ವಶನ್, ಎಕ್ಸ್ಪ್ಯಾಂಡ್ PAR ಎಕ್ಸ್ಪಾನ್ಷನ್. ಡಿಫೈನ್ ಫುಡ್ ಚೈನ್. ಫುಡ್ ಚೈನ್ ಅಂದ್ರೆ ಏನು? ರೈಟ್ ಅಬೌಟ್ ಇಟ್ಸ್ ಟೈಪ್ಸ್ ವಿತ್ ಎಕ್ಸಾಂಪಲ್. ಡೆಟ್ರಿಟಸ್ ಫುಡ್ ಚೈನ್, ಗ್ರೇಸಿಂಗ್ ಫುಡ್ ಚೈನ್ ಮತ್ತೆ ಅದರ ಎನರ್ಜಿ ಕಲೆಕ್ಷನ್ಸ್ ಏನು ಅಂತ ಹೇಳ್ಬೇಕು. ಡಿಫೈನ್ ಫುಡ್ ವೆಬ್. ಡಿಫರೆನ್ಶಿಯೇಟ್ ಬಿಟ್ವೀನ್ ಫುಡ್ ಚೈನ್ ಅಂಡ್ ಫುಡ್ ವೆಬ್. ಡಿಫೈನ್ ದ ಟರ್ಮ್ಸ್ ಸ್ಟ್ಯಾಂಡಿಂಗ್ ಕ್ರಾಪ್, ಟ್ರಾಪಿಕ್ ಲೆವೆಲ್. Describe the pyramid of number with graphical representation. ಅದೇ ತರ ಕ್ವಶನ್. Describe the pyramid of biomass with graphical representation. Next ಅದೇ ತರ describe the pyramid of energy with graphical representation. Give example for inverted pyramid in number and biomass. Number ಗೆ tree ecosystem, biomass ಗೆ pond ecosystem. ಸೊ ಇಷ್ಟು ಇವತ್ತಿನ ಅಸೈನ್ಮೆಂಟ್ಸ್ ಕ್ವಶನ್. ಸೊ ವಿತಿನ್ ಟೈಮ್ ಅಸೈನ್ಮೆಂಟ್ ಸಬ್ಮಿಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ, ಕ್ಲಾರಿಫಿಕೇಶನ್ ಬೇಕಿದ್ರೆ ಕಾಲ್ ಮಾಡಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.